ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಇ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ನ ಇವತ್ತು ನೋಡೋಣ. ರಿಯಲಿ ಸಾರಿ, ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಶನಿವಾರ ಅಂತ ಮನೇಲಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಅದರಿಂದ 3 days ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಬಟ್ ಇವತ್ತಿಂದ ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಫೈನಲ್ ಎಪಿಸೋಡ್ ನೋಡೋದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾರ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಅದ್ರ ಮುಖಾಂತರ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತಿನ ಈ ಫೈನಲ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆಸ್ ಯೂಶುವಲ್ ನಾನು ಯಾವಾಗೂ ಕೇಳೋ ತರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹ್ಯಾರಿಸ್ ನಮ್ ಜೆ ಹತ್ರ ಹೇಳಿರ್ತಾನೆ, ನೀನ ಸೆಕ್ಷನ್ ಬಿಟ್ಟು ದೂರ ಆಗ್ಬಿಡು, ಬೇರೆ ಸೆಕ್ಷನ್ ಗೆ ಚೇಂಜ್ ಮಾಡಿಸ್ಬಿಡ್ತೀನಿ ಅಂತ. ಬಟ್ ಅವಳಿಗದು ಇಷ್ಟ ಆಗಿರೋದಿಲ್ಲ. ಅವ್ನ್ ಡಿಸಿಷನ್ ತಗೊಳಕ್ ಒಂದ್ ವಾರ ಟೈಮ್ ಕೂಡ ಕೊಟ್ಟಿರ್ತಾನೆ. ಆದ್ರೆ ಈ ತರ ಈ ಸೆಕ್ಷನ್ ಇವರೆಲ್ಲ ಇವಳ ಜೊತೆ ಇಷ್ಟು ಖುಷಿಯಾಗಿ ಇಷ್ಟು ಹ್ಯಾಪಿ ಆಗಿರೋದನ್ನ ನೋಡಿದ್ಮೇಲೆ ಅವಳಿಗೆ ಬಿಟ್ಟೋಗಕ್ ಮನ್ಸ್ ಬರ್ತಲ್ಲ. ಹ್ಯಾರಿಸ್ಗೆ ಅವಳು ಮೆಸೇಜ್ ಮಾಡ್ಬಿಟ್ಲು, ನಾನು ಯಾವ್ದೇ ಕಾರಣಕ್ಕೂ ಸೆಕ್ಷನ್ ಬಿಟ್ಟು ಹೋಗಲ್ಲ ಅಂತ. ಇದ್ರ ಒಂದು ಗ್ರೂಪ್ ಫೋಟೋ ಕೂಡ ತಗೊಳ್ತಾರೆ. ಅದಾದ್ಮೇಲೆ ಅವಳ ಮನೇಲಿ ಎಚ್ಚರ ಆಗೋದನ್ನ ತೋರಿಸ್ತಾರೆ. ಬಟ್ ಅವಳಿಗೆ ಏನಾಯ್ತಂತಾನೆ ಗೊತ್ತಿಲ್ಲ. ತಲೆ ಸಖತ್ ನೋವಾಗ್ತಿದೆ, ಯಾಕಪ್ಪ ಇಷ್ಟ ತಲೆ ನೋವ್ತಾ ಇದೆ, ಏನ್ ಕುಡಿದ್ ಸತ್ನೋ ಗೊತ್ತಿಲ್ವಿ ಅಂತ ಬೈಕೊಂಡಿರ್ತಾಳೆ. ಜೊತೆಗೆ ಇವತ್ತೇ ಕ್ರಿಸ್ಮಸ್ ಮುಂಚೆ ದಿನ ನೈಟ್ ಕೇಫರ್ ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ನ ಮಾಡಿರ್ತಾರೆ. ಅಂದ್ರೆ ಅವತ್ತು ಸ್ಕೂಲಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ರಲ್ವಾ, ಅದ್ ಮುಗಿಸ್ಕೊಂಡು ಕೇಫರ್ ಅವ್ರ ಮನೆಗೆ ಹೋಗಿರ್ತಾರೆ. ಅಲ್ಲಿ ನಡೆದಿರೋ ಕೆಲವೊಂದು ವಿಷಯಗಳಿಗೆ ಅವಳಿಗೆ ಒಂಥರ ಬಿಟ್ಟು ನೆನಪು ಬರ್ತಾ ಇರುತ್ತೆ. ಅಲ್ಲಿ ಫುಲ್ ಆಗಿ ಕುಡಿದ್ಬಿಟ್ಟು ಮೇಡಮ್ ಸಖತ್ ರಗಳೆ ಮಾಡಿರ್ತಾಳೆ, ಖುಷಿಯಾಗಿ ಕುಣಿದಾಡಿರ್ತಾಳೆ, ಡ್ಯಾನ್ಸ್ ಆಡಿರ್ತಾಳೆ. ಜೊತೆಗೆ ಫೆಲಿಕ್ಸ್ ಮೇಲೆ ಕೂತ್ಕೊಂಡು ಆನೆ ಸವಾರಿ ಎಲ್ಲ ಬೇರೆ ಮಾಡಿರ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡು ಛೀ ಜೆ ಏನ್ ಕೆಲಸ ಮಾಡಿಟ್ಟಿದ್ಯಾ, ಇಷ್ಟು ಮೋಸವಾಗಿ ನಡ್ಕೊಂಡಿದ್ಯಾ ನೀನು ಥೂ ಅಂತ ಅವಳುಗಳೇ ನೆನ್ಸ್ಕೊಂಡು ತುಂಬಾ ಶೇಮ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಬಟ್ ಇದನ್ನ ಸ್ವಲ್ಪ ನೆನ್ಸ್ಕೊಂಡಿದ್ದವಳು ಟಕ್ಕಂತ ಅವಳಿಗೊಂದು ವಿಷಯ ನೆನ್ಪು ಬರುತ್ತೆ. ಇದೆಲ್ಲ ಕುಡಿದಾದ್ಮೇಲೆ ನಡೆದಿರೋ ವಿಷಯ, ಆದ್ರೆ ಕುಡಿಯೋದಕ್ಕೂ ಮುಂಚೆ ಏನೋ ಇಂಪಾರ್ಟೆಂಟ್ ಆಗಿ ನಡೀತೆ, ಏನೋ ಒಂದ್ ವಿಷಯ ಆಯ್ತಲ್ವಾ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಏನ್ ಇಮ್ಯಾಜಿನ್ ಮಾಡಿದ್ಲು ಅದನ್ನ ಇಲ್ಲಿ ತೋರ್ಸಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ, ಎಲ್ಲರೂ ಕುಡಿಯೋದಕ್ಕೂ ಮುಂಚೆ ಏನಾಯ್ತು ಅಂತ. ಸಖತ್ ಚಳಿಯಾಗಿರುತ್ತೆ ಅವತ್ತು. ಎಲ್ಲರೂ ಅಲ್ಲಲ್ಲಿ ಕೂತ್ಕೊಂಡು ಚಳಿಯಲ್ಲಿ ನಡುಗ್ತಾ ಇರ್ತಾರೆ. ಆತರ ನಮ್ ಜೆ ಒಂದ್ ಕಡೆ ಫೆಲೆಕ್ಸ್, ಒಂದ್ ಕಡೆ ಸಿಯಾನ್ ಇಬ್ರು ಟೈಟ್ ಆಗಿ ಇಟ್ಕೊಂಡು ಜೆ ತುಂಬಾ ಚಳಿ ಆಗ್ತಿದೆ ಅಂತ ಕೂತಿರ್ತಾರೆ. ಆ ಟೈಮಲ್ಲಿ ಒಬ್ಬ ಡ್ರಿಂಕ್ಸ್ ಬಾಟಲ್ಸ್ ನೆಲ್ಲ ತಗೊಂಡ್ ಬಂದು ನಮ್ ಜೆ ಮುಂದೆನೆ ಕೂರಿಸ್ತಾನೆ. ಇನ್ನವಳು ಸುಮ್ನೆ ಇರ್ತಾಳ. ಅದನ್ನ ನೋಡ್ಕೊಂಡಿದ್ದವಳು ಇವತ್ತು ನಾನ್ ಕೂಡ ಕುಡಿತೀನಿ ಅಂದಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತಿದೆ. ಜೆ ನೀನ್ ಕುಡಿತೀಯಾ ನೀನ್ ದೊಡ್ಡ ಕುಡುಗಾರಿ ಅಂತ ಹೇಳಿ ಎಲ್ಲರೂ ಅವಳನ್ನ ಗೇಲಿ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಅವಳು ಹೇಳ್ತಾಳೆ, ಜೀವನದಲ್ಲಿ ಇದೆ ಫಸ್ಟ್ ಟೈಮ್ ಕೊಂಡು ಆಸೆ ಪಟ್ಟು ಒಂದ್ ಬಾಟಲ್ ನ ಕೈಗೆ ತಗೊಂಡಿದ್ದೀನಿ, ಅಷ್ಟ್ ಬೇಗ ನನ್ನ ಕುಡಿಕೆ ಅಂತ ಹೇಳ್ತಾ ಇದೀಯ ನೀನು ಅಂತ ಅವ್ರನ್ನೆಲ್ಲ ಬೈತಾ ಇರ್ತಾರೆ. ಸಾಲದಕ್ಕೆ ಪಕ್ಕದಲ್ಲಿರೋರು ಗ್ಲಾಸ್ಗೆ ಉಯ್ ಕೊಡ್ತಾ ಇದ್ರೆ ಮೇಡಮ್ ಗುಡುಕ್ ಅಂತ ಕುಡಿತಾನೆ ಇರ್ತಾಳೆ. ಅದ್ರಲ್ಲಿ ಪಕ್ಕದಲ್ಲಿರೋ ಸಿಯಾನು ನಾನು ಕುಡಿತೀನಿ ಅಂತ ಒಂದು ಗ್ಲಾಸ್ ನ ಎತ್ಕೊಂಡಿದ ತಕ್ಷಣ ಜೆಗೆ ಕೋಪ ಬಂದ್ಬಿಡ್ತೆ, ನೀನ್ ಇನ್ನು ಚಿಕ್ಕ ಹುಡುಗ, ನೀನ್ ಇದನ್ನೆಲ್ಲ ಕುಡಿಬಾರ್ದು, ನೀನ್ ಬೆಳೆದು ಬರ್ತಾ ಇರೋ ಮಗು ಅಂತ ಎಲ್ಲ ಹೇಳಿ ಆ ಗ್ಲಾಸ್ ನ ಕಿತ್ಕೊಳಕ್ ಹೋದ್ರೆ ಕೈಫರ್ ಹೇಳ್ತಾನೆ, ಕೊಡು ಕುಡಿಲಿ, ಅವನು ದೊಡ್ಡವನಾಗ್ಲಿ ಅಂತ ಹೇಳಿದ್ರೆ, ಡ್ರಿಂಕ್ಸ್ ಕುಡಿದ್ರೆ ದೊಡ್ಡವರಾಗ್ತಾರ, ನನ್ಗೆ ವಿಷಯ ಗೊತ್ತೇ ಇರ್ಲಿಲ್ಲ, ನೀನ್ ಬ್ಯಾಮಿಚ್ಕೊಂಡಿರೋ, ಅವನೆಲ್ಲ ಏನು ಕುಡಿಯೋದ್ ಬೇಡ ಅಂತ ಹೇಳಿ ಸಿಯಾನ್ ಕೈಲಿರೋ ಡ್ರಿಂಕ್ಸ್ ನ ಕಿತ್ಕೊಂಡು ಅವಳೆ ಕುಡಿದ್ಬಿಟ್ಲು. ಈ ತರ ಫುಲ್ ಟೈಟ್ ಆಗ್ಬಿಟ್ಲು. ಅವಳ ಕೈಲಿ ಇನ್ನು ಹೇಳ್ಬೇಕಾದ್ರೆ ಸರಿಯಾಗಿ ನೆನ್ಸ್ಕೊಂಡ್ ನಡೆಯಕ್ ಕೂಡ ಆಗ್ತಾ ಇಲ್ಲ. ಈ ತರ ಇರ್ಬೇಕಾದ್ರೆ ಹಂಗೆ ಮನೆ ಒಳಗಡೆ ಬರ್ತಾಳೆ. ಸಖತ್ ಊಟ ಬೇರೆ ಬೇಕು. ಅಲ್ಲಿ ಒಬ್ಬನ ಕೇಳ್ತಾಳೆ, ಊಟ ಎಲ್ಲಿದ್ಯೋ ಅಂತ. ಅವ್ನ್ ನೋಡಿದ್ರೆ ಇನ್ನೊಬ್ಬ ಫುಲ್ ಕುಡಿದು ಟೈಟ್ ಆಗಿರೋನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೇನಾದ್ರೂ ಇರುತ್ತೆ ನೋಡು ಜೆ ಟೇಬಲ್ ಮೇಲೆ ಸ್ನಾಕ್ಸ್ ಅಂದಾಗ ಅವಳು ಕೂಡ ಫುಲ್ ಆಗಿ ಸುತ್ತಮುತ್ತ ಹುಡುಕಿ ನೋಡ್ಬಿಟ್ಲು. ಬಟ್ ಏನು ಸಿಗ್ಲಿಲ್ಲ, ಎಲ್ಲ ಖಾಲಿ ಡಬ್ಬಾಗಿ ಬಿದ್ದಿರುತ್ತೆ. ಈ ತರ ಇರ್ಬೇಕಾದ್ರೆ ಜಾಗಕ್ಕೆ ಯೂರಿ ಬರ್ತಾನೆ. ಇವಳು ಗಮನಿಸ್ತಾಳೆ. ಯೂರಿ ಕೇಳ್ತಾನೆ, ಏನ್ ಜೆ ನನ್ ಮೇಲೆ ಕೋಪವಾಗಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಛೇ ನಾನೇನಕ್ ನಿನ್ ಮೇಲೆ ಕೋಪವಾಗಿರ್ಲಿ, ಆತರ ಎಲ್ಲ ಏನಿಲ್ಲ ಅಂದಾಗ, ಇಲ್ಲ ಕ್ಲಾಸ್ ಅಲ್ಲಿ ಎಲ್ಲಾರ ಮುಂದೆನೂ ನನ್ಗೆ ನೀನಂದ್ರೆ ಇಷ್ಟ, ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ನಲ್ವಾ, ಅದ್ರಿಂದ ನನ್ ಮೇಲೆ ಏನಾದ್ರೂ ಕೋಪದಲ್ಲಿ ಇದೆಯಾ ಅಂದಾಗ, ಅಯ್ಯೋ ಯೂರಿ ನಾನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಇಲ್ಲ, ಅದ್ರಲ್ಲೂ ಅದ್ರ ಬಗ್ಗೆ ಫೀಲ್ ಮಾಡೋದಕ್ಕೆ ನನ್ ಮತ್ತೆ ನಿನ್ ಮಧ್ಯೆ ಏನೋ ಆತರ ಒಂದು ಫೀಲಿಂಗ್ಸ್ ಎಲ್ಲ ಇಲ್ವಲ್ಲ, ಯಾಕೆ ಸುಮ್ನೆ ಅಂತ ಹೇಳಿದಾಗ ಯೂರಿ ಹೇಳ್ತಾನೆ, ನಿನಗಿಲ್ದೇ ಇರ್ಬೋದು ಆದ್ರೆ ನನಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಟಕ್ಕಂತ ಕೆಳಗಡೆ ಕೂತ್ಕೊಂಡು ಅವನೋಳ್ ಕೈನ ಹಿಡ್ಕೊಂಡ್ಬಿಟ್ಟು, ನಾನು ಇದನ್ನ ಹೇಳಲೇಬೇಕು, ನನಗ್ ಗೊತ್ತು ನೀನ್ ಆಲ್ರೆಡಿ ನನ್ನ ಹತ್ರ ಹೇಳಿದ್ಯಾ ನಿನ್ಗೆ ಇವಾಗೆ ಬಾಯ್ ಫ್ರೆಂಡ್ ಎಲ್ಲ ಏನು ಬೇಡ ಅಂತ, ಬಟ್ ನಾನು ಯೂರಿ ಹನಾಮಿಚಿ ಜಾಸ್ಪರ್ ಜೀನ್ ಮರಿಯೋನ್ ಆಗಿರೋ ನಿನ್ನ ಕೇಳ್ತಾ ಇದೀನಿ, ನೀನನ್ನ ಮದುವೆ ಮಾಡ್ಕೊಂತೀಯಾ, ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಪಚಕಂತ ಕೇಳಬಿಟ್ಟ. ಇವಳಿಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯೂರಿ ಏನ್ ಹೇಳ್ತಾ ಇದೀಯ, ನಾವೆಲ್ಲ ಮದ್ವೆ ಮಾಡ್ಕೊಳ್ಳೋ ವಯಸ್ಸೇನೋ ನಮ್ಗೆ, ನಾವ್ ಇನ್ನು ಚಿಕ್ಕವರು, ಇತ್ರಲ್ಲ ಹೇಳ್ಬೇಡ, ಕುಡ್ದ್ಬಿಟ್ಟು ನೀನ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀಯ ಅಂದಾಗ ಅವನಂತಾನೆ, ನಾನು ಇನ್ನೂ ಕುಡ್ದೇ ಇಲ್ಲ, ಅದ್ರೂ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಮದ್ವೆ ಮಾಡ್ಕೊಳ್ಳೋಣ ಅಂತ ನಾನು ಆಸೆ ಪಡ್ತಾ ಇದೀನಿ, ಬಟ್ ಇವಾಗ್ಲೇ ಅಂತ ನಾನು ಹೇಳಿಲ್ವಲ್ಲ, ನಿನ್ ಓನ್ ಟೈಮ್ ನೀನ್ ತಗೋ, ನಿನ್ ಡಿಸಿಷನ್ ನೀನ್ ನನ್ನ ಹತ್ರ ಹೇಳ್ಬೋದು ಅಂತ ಇವ್ನು ಅವಳಿಗೆ ಟೈಮ್ ಕೊಡ್ತಿದ್ದಾನೆ. ಬಟ್ ಅವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅದನ್ನ ನೆನ್ಸ್ಕೊಂಡ್ ನೋಡ್ತಾ ಇದ್ದಾಳೆ ಮಲ್ಕೊಂಡು. ಅಯ್ಯೋ ಹೌದು, ಯೂರಿ ನನ್ನ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಟ್ಟ ಅಲ್ವಾ, ಮದುವೆ ಮಾಡ್ಕೊಂತಿ ಅಂತ ಕೇಳ್ಬಿಟ್ಟ ಅಲ್ವಾ, ಇಷ್ಟ ಮಾತ್ರ ಅಲ್ವೇ, ಇದಾದ್ಮೇಲೆ ಕೂಡ ಏನೋ ಒಂದು ನಡೀತೆ ಅಂತ ಯೋಚನೆ ಮಾಡಿದಾಗ ಇನ್ನೊಂದ್ ವಿಷಯ ನೆನಪು ಬರುತ್ತೆ. ಇವರಲ್ಲಿ ಟೇಬಲ್ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ಯೂರಿ ಮತ್ತೆ ಕೇಫರ್ ಇಬ್ರು ಯಾವ್ದೋ ಒಂದು ವಿಷಯದ ಬಗ್ಗೆ ತುಂಬಾ ತೀವ್ರವಾಗಿ ಚರ್ಚೆ ಮಾಡ್ತಾ ಇರ್ತಾರೆ. ಬಟ್ ಏನ್ ವಿಷಯ ಅಂತ ಇವಳಿಗೆ ಗೊತ್ತಿಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಇದ್ದಿದ್ದಾರೆ ಇಬ್ರು. ಅದ್ ಏನಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದ್ಲು. ಬಟ್ ಅವಳಿಗೇನು ನೆನಪು ಬರ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ
ಕೆಳಗಡೆಯಿಂದ ಒಂದು ಸೌಂಡ್, ಜೆ ಜೆ ಅಜ್ಜಿ ಬಂದಿದ್ದಾರೆ ಬೇಗ ಬಾ ಅಂತ. ಇವಳು ಹಂಗೆ ಎದ್ದು ಬಿದ್ದು ಓಡೋಗ್ತಾಳೆ. ಅಂದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ವಾ, ಅವ್ರ ಅಜ್ಜಿ ಇವ್ರ ಜೊತೆ ಮಾಡ್ಬೇಕು ಅಂತ ತುಂಬಾ ಖುಷಿಯಾಗಿ ಅವ್ರ ಮನೆಗೆ ಬಂದಿರ್ತಾರೆ. ಜೆ ಜೆ, ಅವ್ರ ಆಂಟಿ, ಏಂಜಲು ಅಂತ ಎಲ್ಲರೂ ಹೋಗಿ ಅಜ್ಜಿನ ವೆಲ್ಕಮ್ ಮಾಡ್ತಾರೆ. ಆ ಟೈಮಲ್ ಟಡ ಅಂತ ಒಂದು ಸೌಂಡ್. ಯಾರಪ್ಪ ಅಂತ ನೋಡಿದ್ರೆ ಸಿಯಾನು. ಇವನೇನಕ್ಕಪ್ಪ ಇಲ್ಲಿ ಬಂದ ಅಂತ ಇವಳು ಶಾಕ್ ಆಗ್ಬಿಟ್ಲೆ. ನೀನೇನೋ ಮಾಡ್ತಾ ಇದೀಯ ಇಲ್ಲಿ ಅಂತ ಕೇಳಿದ್ರೆ ಅವನ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಕ್ ಬಂದೆ ಅನ್ನೋ ತರ ಹೇಳ್ತಾನೆ. ಅಜ್ಜಿ ಹೇಳ್ತಾರೆ, ಜೆ ಜೆ ಯಾರಿದು ನಿನ್ ಬಾಯ್ ಫ್ರೆಂಡ್ ಅಂತ ಕೇಳಿದ್ರೆ ಅವಳು ಅಯ್ಯೋ ಇಲ್ಲ ಇಲ್ಲ ಅದೆಲ್ಲ ಏನು ಇಲ್ಲ ಅಂದಾಗ ಈ ಕಡೆ ಏಂಜಲ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಸಿಯಾನ್ ಬೇರೆ ಅಜ್ಜಿಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದಾನೆ ಅಂತ ಕಾಣುತ್ತೆ. ಹಂಗೆ ಅಜ್ಜಿ ಕೈನೆಲ್ಲ ಇಟ್ಕೊಂಡಿರ್ತಾನೆ. ಸಿಯಾನ್ ಹೇಳ್ತಾನೆ, ನೋನು ಅಜ್ಜಿ ನಾನಲ್ಲ, ಜೆ ಜೆ ಅವರ ಬಾಯ್ ಫ್ರೆಂಡ್ ಕೈಫರ್ ಅಂತ ಹೇಳಿದ ತಕ್ಷಣ ಇವಳಿಗೆ ಏನ್ ಹೇಳುದು ಅಂತ ಗೊತ್ತಿಲ್ಲ. ಈ ಆತರ ಏನಿಲ್ಲ ಬಾಯ್ ಮುಚ್ಕೊಂಡು ಇರೋ ಅಂತ ಹೇಳಿ ಅವ್ನ ಬಾಯ್ನೆಲ್ಲ ಮುಚ್ಚಿಸ್ತಾಳೆ. ಅದಾದ್ಮೇಲೆ ಇವ್ರು ಹೇಳ್ತಾರೆ, ಇಲ್ಲಿ ನೋಡಿ ಇವ್ರು ಜಸ್ಟ್ ನನ್ ಕ್ಲಾಸ್ ಮೇಟು, ನನ್ಗೆ ಬಾಯ್ ಫ್ರೆಂಡ್ ಎಲ್ಲ ಯಾರು ಇಲ್ಲ ಅಜ್ಜಿ ಅಂತ. ಆಗ ಅಜ್ಜಿ ಹೇಳ್ತಾರೆ, ಈ ಹುಡ್ಗ ತುಂಬಾ ಒಳ್ಳೆ ಹುಡ್ಗ, ನಮ್ಮ ಮನೆ ಹೊರಗಡೆ ನಿಂತಿದ್ದ, ನಾನು ಹಂಗೆ ಬರ್ತಾ ಇದ್ನ, ಕೈ ಹಿಡ್ಸ್ಕೊಂಡು ನಿಧಾನಕ್ಕೆ ಒಳಗಡೆ ಎಲ್ಲ ಕರ್ಕೊಂಡ್ ಬಂದ ಗೊತ್ತಾ, ತುಂಬಾ ಒಳ್ಳೆ ಹುಡ್ಗ, ಸಕ್ಕತ್ ಬಿಸ್ಲಮ್ಮ ಆಚೆ ಕಡೆ ಅನ್ನೋ ತರ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ. ಆ ಟೈಮಲ್ಲಿ ಏಂಜಲ್ಗೆ ಟೆನ್ಷನ್ ಆಗಿತ್ತಲ್ವಾ, ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ ತಕ್ಷಣ ಟಕ್ಕಂತ ಕಿವಿನ ಇಟ್ಕೊಂಡ್ಬಿಟ್ಟ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ಬಾಯ್ ಫ್ರೆಂಡ್ ಎಲ್ಲ ಇಟ್ಕೊಂತೀಯ ನೀನು, ಏನ್ ವಯಸ್ಸು ನಿಂದು, ಯಾರವನು ಅಂತ ಕೇಳಿ ಕಿವಿನ ಹಿಂಡ್ತಾ ಇರ್ಬೇಕಾದ್ರೆ ಅವಳು ಅಯ್ಯೋ ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಆಗ ಅಜ್ಜಿ ಹೇಳ್ತಾರೆ, ಏಂಜಲೋ ಬಿಡು ಅವಳನ್ನ, ನೋವಾಗಲ್ವಾ, ನಾನ್ ಮಾಡಿತರನೆ ನೀನ್ ಮಾಡ್ತೀಯಾ, ಈ ವಯಸ್ಸಲ್ಲಿ ಅದೆಲ್ಲ ಕಾಮನ್, ಅವಳ ಅದೆಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಬಿಟ್ಬಿಟ್ಟು ಒಳಗಡೆ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಸಿಯಾನ್ ಅಜ್ಜಿ ಪಕ್ಕದಲ್ಲಿ ಕುತ್ಕೊಂಡು ಚೆನ್ನಾಗ್ ಅಜ್ಜಿಗೆ ನೈಸ್ ಹಿಡಿತಾ ಇರ್ತಾನೆ. ಅಜ್ಜಿ ನನ್ ಮಸಾಜ್ ಎಲ್ಲ ಏನ್ ಸೂಪರ್ ಆಗಿ ಮಾಡ್ತೀನಿ ಗೊತ್ತಾ, ಬನ್ನಿ ನಿಮ್ಗೆ ಕೈಯೆಲ್ಲ ಇಸ್ತೀನಿ ಅಂತ ಹೇಳಿ ಕೈನೆಲ್ಲ ಪ್ರೆಸ್ ಮಾಡ್ಕೊಂಡು ಕೂತಿರ್ತಾನೆ. ಅವಳು ನೋಡಿದ್ರೆ ಕಿವಿಗೆ ಬಿಸಿ ಒತ್ತುರ ಕುಟ್ಕೊಂಡು ಕೂತಿರ್ತಾಳೆ. ಚೆನ್ನಾಗಿ ಹಿಂಡ್ಬಿಡಿದಾನೆ ಏಂಜಲೋ, ಪಾಪ ನೋವಾಗ್ತಾ ಇರುತ್ತೆ. ಇಲ್ಲಿ ಒಳಗಡೆ ಬಂದ್ಮೇಲೆ ಏಂಜಲೋ ಅವ್ರ ಅಮ್ಮ ಏಂಜಲೋನ ಬೈತಾ ಇರ್ತಾರೆ, ಏನೋ ನೀನು ಅವ್ಳಿಗೆ ನೋಡು ಕಿವಿ ಹೆಂಗ್ ಆಗ್ಬಿಡಿದೆ ಕೆಂಪಕ್ಕೆ, ತಂಗಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದನ್ನ ಕಲಿ, ಹೊಡೆದ್ರೆ ಬುದ್ಧಿ ಬಂದ್ಬಿಡತ್ತ ಅನ್ನೋ ತರ ಬೈದಾಗ ಏಂಜಲೋ ಹೇಳ್ತಾನೆ, ಮತ್ತೆ ಇನ್ನೇನಮ್ಮ ಮಾಡಕ್ ಹೇಳ್ತೀಯಾ, ಅವ್ಳಿಗೆ ಎಷ್ಟು ಕೊಬ್ಬು ನೋಡು, ಬಾಯ್ ಫ್ರೆಂಡ್ ಯಾರು ಅಂತ ಅವಾಗಿಂದ ಕೇಳ್ತಾ ಇದೀನಿ, ಏನಾದ್ರು ಹೇಳ್ತಾಳ ಅಂತ, ಇನ್ನು ತಂಗಿಗೆ ಬಾಯ್ ಫ್ರೆಂಡ್ ಇದಾರೆ ಅಂತ ಗೊತ್ತಾದ್ರೆ ನಾನ್ ಈ ತರ ರಿಯಾಕ್ಷನ್ ತಗೊಳ್ಳೋದ್ರಲ್ಲಿ ಏನಿದೆ ತಪ್ಪು ಅನ್ನೋ ತರ ಕೇಳ್ತಾ ಇರ್ತಾನೆ. ಹಿಂಗಿರ್ಬೇಕಾದ್ರೆ ಏಂಜಲ್ ಅವ್ರಮ್ಮ ಅಜಯ್ ಜನ ಕೇಳ್ತಾರೆ, ಏನಮ್ಮ ಹಂಗಾದ್ರೆ ಅವನೇನಾ, ಹಂಗಾರೆ ನಿನ್ ಬಾಯ್ ಫ್ರೆಂಡ್ ಏನ ರಿಂಗ್ ಕೊಟ್ಟಿದ್ದು ಅಂತ. ಏಂಜಲ್ಗೆ ಇನ್ನೂ ಟೆನ್ಷನ್ ಆಗೋಯ್ತು, ಏನೋ ಒಂದ್ ಹುಡುಗ ನಿನಗೆ ರಿಂಗ್ ಕೊಟ್ನ, ಯಾವನವ್ನ್ ಕೊಟ್ಟಿದ್ದು ಅಂತ ಹೇಳಿ ಟೆನ್ಷನ್ ಆದಾಗ ಇವಳು ಹೇಳ್ತಾಳೆ, ಅಯ್ಯೋ ಏಂಜಲೋ ನೀವು ಟೆನ್ಷನ್ ಆಗೋತಾರಲ್ಲ, ಏನಿಲ್ಲ, ಇಲ್ಲ ಇಲ್ಲ ಅವನೆಲ್ಲ ಏನು ನನ್ಗೆ ರಿಂಗ್ ಕೊಟ್ಟಿಲ್ಲ, ಈ ಸಿಯಾನ್ ಬಾಯ್ಗ್ ಬಂದಿದ್ದಲ್ಲ ಹೇಳ್ತಾ ಇದಾರೆ, ನೀವ್ ಸುಮ್ನೆ ಇರಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಹಿಂಗಿರ್ಬೇಕಾದ್ರೆ ಟಕ್ಕಂತ ಮತ್ತೆ ಸಿಯಾನ್ ಬಂದು ಏನೋ ಕೈಫರ್ ನಿನ್ಗೆ ರಿಂಗ್ ಕೊಟ್ನ ಅಂತ ಬೇರೆ ಕೇಳ್ತಾನ. ಇವಳಿಗೆ ಇನ್ನೂ ಟೆನ್ಷನ್ ಆಗುತ್ತೆ, ಬಾಯ್ ಮುಚ್ಕೊಂಡಿರೋಲ್ಲೇ, ನೀನ್ ಹೋಗೋಷ್ಟಲ್ಲಿ ಏನೇನ್ ಹೇಳ್ಬಿಟ್ಟು ಹೋಗ್ತೀಯ ಗೊತ್ತಿಲ್ವೇ ಅಂತ ಬೈತಾ ಇರ್ತಾಳೆ. ಆದ್ರೂ ಏಂಜಲೋಗೆ ರಿಂಗ್ ಅನ್ನೋ ವಿಷಯ ತಲೆಗೆ ಬಿದ್ದೋಯ್ತಲ್ವ, ಇನ್ ಅದನ್ನ ಕೇಳದೆ ಇರ್ತಾನ. ಮರ್ಯಾದಾಗ ಹೇಳು, ಯಾರ ರಿಂಗ್ ಕೊಟ್ಟಿದ್ದು ಅಂತ ಕೇಳಿದಾಗ ಏಂಜಲೋ ಅದು ಇವ್ರಿನೇ ನನ್ಗೆ ರಿಂಗ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಲು. ಬಟ್ ಈ ಹೆಸರನ್ನ ಕೇಳದ್ಮೇಲೆ ಅವನೇನೋ ದೊಡ್ಡದಾಗಿ ಶಾಕ್ ಆಗಿತ್ತರ ಇಲ್ಲ, ಹಂಗೆ ಸೈಲೆಂಟ್ ಆಗಿ ಅವ್ರ ಅಮ್ಮ ಕಡೆ ತಿರುಗಿ ನೋಡ್ತಾನೆ. ಇಬ್ರು ಕಣ್ಣಲ್ಲೇ ಏನೋ ಮಾತಾಡ್ಕೊಂತಿದ್ದಾರೆ, ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ. ಇಲ್ಲಿ ಅಜ್ಜಿಗೋಸ್ಕರ ಜೆ ಜ್ಯೂಸ್ ತಗೊಂಡ್ ಬರ್ತಾಳೆ. ತಕ್ಕಂತ ಸಿಯಾನ್ ಕೈಗೆ ತಗೊಂಡ್ಬಿಟ್ಟು ನಾನ್ ಅಜ್ಜಿ ಕೊಡ್ತೀನಿ ಕೊಡು ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಅಜ್ಜಿ ಮತ್ತೆ ಸಿಯಾನ್ ಇಬ್ರು ಸ್ವಲ್ಪ ಕ್ಲೋಸ್ ಆಗ್ಬಿಟ್ರು. ಇವ್ರ ಹತ್ರ ನಿಂತ್ಕೊಂಡ್ ಮಾತಾಡ್ತಾ ಇರೋದನ್ನ ಆರಿಸ್ ಬಂದು ನೋಡ್ಬಿಟ್ಟ. ಈ ಸೆಕ್ಷನ್ ಇವ್ರು ಯಾರ್ಯಾವ್ರ ಮನೆಗ್ ಬಂದ್ರು ಆಗಲ್ವಲ್ಲ, ಇವ್ರಿ ಬಂದ ಕೂಡ ಕೂಗಾಡ್ತಾ ಇದ್ನಲ್ವಾ, ಸೊ ಸಿಯಾನ್ ಬಂದಿದ್ದ ಕೂಡ ಬಂದು ಸರಿಯಾಗಿ ಸಿಯಾನ್ ನ ಬೈತಾ ಇರ್ತಾನೆ, ನಿನ್ಗೆ ಯಾರೋ ಮನೆ ಒಳಗಡೆ ಬರಕ್ ಹೇಳಿದ್ದು ಅಂತ. ಆದ್ರೆ ಅವನಲ್ಲಿ ಅಜ್ಜಿ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇರೋದ್ರಿಂದ ಜೆ ಹತ್ರ ಬೈತಾ ಇರ್ತಾನೆ, ಫಸ್ಟ್ ಅವನನ್ನ ಮನೆಯಿಂದ ಹೊರಗಡೆ ಕಳ್ಸು ಅಂತ. ಇವಳು ಹೇಳ್ತಾಳೆ, ಇಲ್ಲಿ ನೋಡು ಅವ್ನ್ ನನ್ ಫ್ರೆಂಡು, ನಾನು ಅವನ್ನ ಇಲ್ಲಿಂದ ಹೊರಗಡೆ ಎಲ್ಲ ಕರ್ಸಕ್ ಆಗಲ್ಲ ಅಂತ. ಸಾಲದಕ್ಕೆ ಹ್ಯಾರಿಸ್, ನೀನ್ ಆದಷ್ಟು ಬೇಗ ಸೆಕ್ಷನ್ ಕೂಡ ಚೇಂಜ್ ಆಗ್ತೀಯಾ, ಏನ್ ಡಿಸಿಷನ್ ತಗೊಂಡಿದ್ಯಾ ಅನ್ನೋ ತರ ಕೇಳಿದಾಗ ನಾನು ಸೆಕ್ಷನ್ ಚೇಂಜ್ ಆಗಲ್ಲ ಏನಿಲ್ಲ ಅಂತ ಇವಳು ಪಾಡಿಗೆ ಇವಳು ಹೇಳ್ಬಿಟ್ಲು. ಹ್ಯಾರಿಸ್ ಹೇಳ್ತಾನೆ, ಹಂಗಾದ್ರೆ ನಾನ್ ನಿನಗ್ ಕೊಟ್ಟಿರೋ ಚಾಯ್ಸ್ ಗೆ ಏನ್ ಅರ್ಥ ಅನ್ನೋ ತರ ಕೇಳ್ತಾ ಇರ್ತಾನೆ. ಈ ವಿಷಯ ಬಂದು, ಈ ಚಾಯ್ಸ್ ಅನ್ನೋ ವಿಷಯ ಬಂದು ಆ ಸಿಯಾನ್ ಕಿವಿಗೆ ಬಿದ್ಬಿಡ್ತು. ಅವನು ಏನ್ ಚಾಯ್ಸ್ ಅಂತ ಹೇಳಿ ಎದ್ದ ಹತ್ರ ಬರ್ತಾನೆ. ಫಸ್ಟ್ ಈ ಹ್ಯಾರಿಸ್ಗೆ ಇವ್ರನ್ನೆಲ್ಲ ನೋಡಿದ್ರೆ ಆಗಲ್ಲ, ಇವ್ನ ಎದ್ದು ಬಂದಿದ ತಕ್ಷಣ ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು, ಬಾಯಿ ಮುಚ್ಕೊಂಡು ಸುಮ್ನೆ ಇರೋ, ನೀನ್ ಬಾಯ್ ಬರೋ ಸುಮ್ನೆ ಇರೋದಿಲ್ಲ, ಏನಾದ್ರು ಮಾತಾಡ್ತೀಯ ಅಂತ ಅವನನ್ನ ಅಣಗಿಸ್ಬಿಟ್ಲು. ಇನ್ ಇವಳು ಹೇಳಿದ್ ಮತ್ ಕೇಳೋ ತರ ಇಲ್ಲ ಅಂತ ಹೇಳಿ ಹ್ಯಾರಿಸ್ ಕೂಡ ಅಲ್ಲಿಂದ ಹೊರಟೋದ. ಆಮೇಲೆ ಅಜ್ಜಿ ಸಿಯಾನ್ ಹತ್ರ ಕೇಳ್ತಾರೆ, ಏನಪ್ಪಾ ಇವತ್ತು ಕ್ರಿಸ್ಮಸ್ ಹಬ್ಬ ಮನೇಲಿ ಸೆಲೆಬ್ರೇಟ್ ಮಾಡಲ್ವಾ, ಈ ತರ ಮನೆ ಸುತ್ತಾ ಇದೀಯಾ, ನಿಮ್ ಮನೇಲಿ ಏನು ಅನ್ನಲ್ವಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಇಲ್ಲ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಕೊಟ್ಟೋದ್ರು, ತಮ್ಮಂದ್ರಿಬ್ರು ಅಜ್ಜಿಯವ್ರ ಮನೆಗೆ ಹೊರಟೋದ್ರು, ನಾನು ಇವತ್ತು ನಿಮ್ ಜೊತೆ ಇಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಲಾ ಅಂತ ಹೇಳಿದಾಗ ಇವಳಿಗೆ ತುಂಬಾ ಖುಷಿ ಆಗೋಯ್ತು ಜೆಗೆ. ಓಕೆ ಅಂತ ಅವಳು ಹೇಳ್ಬಿಟ್ಲು. ಸಿಯಾನ್ ನಂಗೆ ಜೆನ ಹಿಡ್ಕೊಂಡು ಸಖತ್ ಖುಷಿ ಪಡ್ತಾನೆ. ಆಮೇಲೆ ಅಜ್ಜಿ ಹತ್ರ ಪರ್ಮಿಷನ್ ಕೇಳಿದಾಗ ನೀವಿಬ್ರು ಖುಷಿ ಪಡ್ಬಿಟ್ಟು ಆಮೇಲೆ ನನ್ನ ಹತ್ರ ಪರ್ಮಿಷನ್ ಕೇಳ್ತೀರಾ, ಇಲ್ಲಿ ನೋಡು ರೈಟ್ ಸೈಡ್ ಇಷ್ಟು ರೂಮ್ ಇದೆ, ಲೆಫ್ಟ್ ಸೈಡ್ ಇಷ್ಟು ರೂಮ್ ಇದೆ, ನೀನ್ ಯಾವ ರೂಮ್ ಅಲ್ಲಿ ಬೇಕಾಗಿದ್ರು ಇರ್ಬೋದು, ಕ್ರಿಸ್ಮಸ್ ಸೆಲೆಬ್ರೇಷನ್ ಇಲ್ಲೇ ಮಾಡ್ಬೋದು ಅಂತ ಸಿಯಾನ್ ತರನೇ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ. ಸಿಯಾನ್ಗೆ ತುಂಬಾ ಇಷ್ಟ ಆಗೋದ್ರು ಅಜ್ಜಿ. ನೋಡೋಗಿ ಅಜ್ಜಿನೆಲ್ಲ ಹಗ್ ಮಾಡ್ಕೊಂತಾ ಇರ್ತಾನೆ. ಹಿಂಗಿರ್ಬೇಕಾದ್ರೆ ಕಿಚನ್ ಅಲ್ಲಿರೋ ಏಂಜಲೋನ ಮತ್ತೆ ಅವ್ರ ಅಮ್ಮನ ತೋರಿಸ್ತಾರೆ. ಅವರಿಬ್ರು ಕೂಡ ಇದ್ರ ಬಗ್ಗೆನೆ ಮಾತಾಡ್ಕೊಂತಾ ಇರೋದು, ಮೀನ್ಸ್ ಜೆಗೆ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ. ಆದ್ರೆ ಅವ್ರಮ್ಮ ಹೇಳ್ತಾರೆ, ಈ ಹೆಂಗೋ ಇದೆಲ್ಲ ಆಗುತ್ತೆ, ಅವಳು ಇನ್ನೂ ಚಿಕ್ಕವಳು, ಇದಕ್ಕೆಲ್ಲ ಒಪ್ಕೊಂತಾಳ ಅವಳು, ಇದೆಲ್ಲ ನಮ್ಗೆ ಸರಿ ನಾನು ಹತ್ರ ಕೇಳಿದಾಗ ಅವ್ನು ಹೇಳ್ತಾನೆ, ಅಯ್ಯೋ ನಾವೇನ್ ಮದ್ವೆನ ಮಾಡ್ತಾ ಇದೀವಿ, ಎಂಗೇಜ್ಮೆಂಟ್ ಅಷ್ಟೇ, ಆಕ್ಚುಲಿ ಅವ್ರಿಗೂ ಇವಾಗ್ಲೇ ಮದ್ವೆ ಬೇಡ, ಇದೊಂದು ಲಾಂಗ್ ಎಂಗೇಜ್ಮೆಂಟ್ ಅಂತ ಇಟ್ಕೊಳ್ಳಿ, ಅವ್ರ ಮದ್ವೆ ಮಾಡ್ಕೊಬೇಕು ಅನ್ಕೊಳ್ಳೋವಾಗೆ ಮಾಡ್ಕೊಳ್ಳಿ, ಜಸ್ಟ್ ನಾವೊಂದು ಅಗ್ರಿಮೆಂಟ್ ಗೋಸ್ಕರ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆಗೋಸ್ಕರ ಇದನ್ನೆಲ್ಲ ಮಾಡೋದು ಅಂತ ನಮ್ ಜೆ ಬಗ್ಗೆನೆ ಮಾತಾಡ್ತಾ ಇರೋದು. ಅದೇ ಟೈಮಲ್ಲಿ ಅವಳೆ ಸಿಯಾನ್ಗೆ ಜ್ಯೂಸ್ ತಗೊಂಡ್ ಹೋಗ್ಬೇಕು ಅಂತ ಬರ್ತಾಳೆ. ಅವಳಿಗೆ ಅರ್ಥ ಆಯ್ತು ಅವಳ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ, ಬಟ್ ಏನ್ ಟಾಪಿಕ್ ಮೇಲೆ ಅಂತ ಅವಳಿಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಬಂದವಳು ಜ್ಯೂಸ್ ತಗೊಂಡು ಆಂಟಿ ಹತ್ರ ಕೇಳ್ತಾಳೆ, ಇತರ ಸಿಯಾನ್ ಇವತ್ತು ಇಲ್ಲೇ ಸ್ಟೇ
ಮಾಡ್ಕೋಬಹುದಾ, ನಮ್ ಜೊತೆನೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಬೋದಾ ಅಂದಾಗ ಆಂಟಿ ಕೂಡ ಅಮ್ಮ ಸೆಲೆಬ್ರೇಟ್ ಮಾಡ್ಬೋದು, ಅದ್ರಲ್ಲಿ ಏನಿದೆ, ಆದ್ರೆ ಅವ್ನು ಇಲ್ಲೇ ಸ್ಟೇ ಮಾಡ್ಬೇಕಂದ್ರೆ ಅವ್ರ ಮನೇಲಿ ಪರ್ಮಿಷನ್ ಕೇಳದ್ನ ಅಂತ ಕೇಳಿದಾಗ ಇಲ್ಲ ಅವ್ರ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಯಾರು ಇಲ್ವಂತೆ ಅಂದಾಗ ಸರಿ ಆಯ್ತು ಅಂತ ಒಪ್ಕೊಬಿಟ್ರು. ಅವಳಿಗೂ ತುಂಬಾ ಖುಷಿ ಆಗೋಯ್ತು. ಜ್ಯೂಸ್ ತಗೊಂಡ್ ಅಲ್ಲಿಂದ ಹೊರಟೋದ್ಲು. ಅದ್ರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ನಮ್ ಜೆಜೆ ಗೊತ್ತಿಲ್ದ ಅವಳು ಬೆನ್ನಿಂದ್ಗಡೆ ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ ಎಲ್ಲ ಮಾಡ್ತಾ ಇದಾರೆ. ಏನಂತ ನೋಡೋಣ. ಈಗ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಗಿಫ್ಟ್ಸ್ ನ ಓಪನ್ ಮಾಡೋ ಟೈಮ್ ಅಂತ ಓಪನ್ ಮಾಡ್ತಾ ಇರ್ತಾರೆ. ಅಜ್ಜಿ ಕೂಡ ಆ ಮನೇಲಿರೋ ಕೆಲ್ಸದವ್ರಿಗೆಲ್ಲರಿಗೂ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ಎಲ್ಲ ಕೂಡ ಬಂದಿರ್ತಾಳೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಕ್ಕೆ. ಅವ್ರಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಅದೊಂದು ತುಂಬಾ ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗ್, ಆರ್ಎಸ್ಗೆ ಟಿ ಶರ್ಟ್ ಮತ್ತೆ ಏಂಜುಲಾಗೆ ಕೋರ್ಟ್ ಅಂತ ಎಲ್ಲರಿಗೂ ಒಂದೊಂದು ಗಿಫ್ಟ್ ಬಂದಿರತ್ತೆ. ಇಲ್ಲಿ ಜೆಜೆ ಬಂದು ಸಿಯಾನ್ಗೋಸ್ಕರ ಗಿಫ್ಟ್ ನ ಕೊಟ್ಟಿರ್ತಾಳೆ. ಸಿಯಾನ್ಗೆ ಸಖತ್ ಸಂತೋಷ. ಈಗ ನಮ್ ಜೆಜೆ ಫೋನ್ ನ ಕೈಗೆ ಎತ್ಕೊಂತಾಳೆ. ಇನ್ನು ಅವಳ ಗಿಫ್ಟ್ ನ ಓಪನ್ ಮಾಡಿಲ್ಲ. ಆ ಟೈಮ್ ಅಲ್ಲಿ ಕಿಟ್ಟು ಕಡೆಯಿಂದ ಅವಳಿಗೊಂದು ಮೆಸೇಜ್ ಬರುತ್ತೆ. ಅಂದ್ರೆ ಬಾಯ್ ಫ್ರೆಂಡ್ಸ್ ಇಬ್ರು ಇದ್ರಲ್ವಾ, ಅದ್ರಲ್ಲಿ ಒಬ್ಬ ಮೆಸೇಜ್ ಮಾಡಿರ್ತಾನೆ, ಹ್ಯಾಪಿ ಕ್ರಿಸ್ಮಸ್ ಜೆಜೆ, ನಿನ್ನಿಂದ ಈಗ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಅಂತೆಲ್ಲ ಮೆಸೇಜ್ ಮಾಡಿರ್ತಾನೆ. ಇವಳಿಗೂ ತುಂಬಾ ಸಂತೋಷ ಆಗುತ್ತೆ. ಅದಾದ್ಮೇಲೆ ಕ್ಯಾಲೆಕ್ಸ್ ಮೈಕಾ ಕೂಡ ಮೆಸೇಜ್ ಮಾಡ್ತಾರೆ, ನೀನ್ ಇಲ್ಲ ಅಂದಿದ್ರೆ ನಾವಿಬ್ರು ಸೇರ್ತಾನೆ ಇರ್ಲಿಲ್ಲ, ತುಂಬಾ ಥ್ಯಾಂಕ್ಸ್ ಜೆಜೆ, ಹ್ಯಾಪಿ ಕ್ರಿಸ್ಮಸ್ ಅಂತ ಹಾಕಿರ್ತಾರೆ. ಇವಳು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾಳೆ. ಆಮೇಲೆ ಯೂರಿ ಕೂಡ ಮೆಸೇಜ್ ಮಾಡಿರ್ತಾನೆ, ಹ್ಯಾಪಿ ಕ್ರಿಸುಮಸು ಅಂತೆಲ್ಲ ಏನೋ ಹಾಕಿಟ್ಟಿರ್ತಾನೆ. ಇವಳಿಗೆ ನಗು ಬಂದ್ಬಿಡ್ತು, ಏನೋ ಇದು ಕ್ರಿಸ್ಮಸ್ ಸ್ಪೆಲ್ಲಿಂಗ್ ಹಿಂಗಿದೆ ಅಂತ. ಆಕ್ಚುಲಿ ಇವ್ರು ಈಗ ಸದ್ಯಕ್ಕೆ ಈ ಊರಲ್ಲಿ ಇಲ್ಲ, ಅವ್ರ ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಜಪಾನ್ಗೆ ಹೋಗಿರ್ತಾನೆ. ಅಲ್ಲಿಂದಾನೆ ಮೆಸೇಜ್ ಮಾಡಿರೋದು. ಇವಳು ಕೂಡ ವಿಶಸ್ ಎಲ್ಲ ಹೇಳ್ಬಿಟ್ಟು ಜಪಾನ್ ಇಂದ ಬರ್ಬೇಕಾದ್ರೆ ನನ್ಗೆ ಇಷ್ಟ ಆಗಿರೋ ಐಟಮ್ಸ್ ಎಲ್ಲ ತಗೊಂಡ್ ಬಾ ಅಂತ ಸ್ವಲ್ಪ ಹೊತ್ತು ಟೆಕ್ಸ್ಟ್ ಮಾಡ್ತಾಳೆ. ಆದ್ರೆ ಇನ್ನು ಮುಖ ಡಲ್ ಆಗೇ ಇದೆ. ಮುಖ್ಯವಾಗಿ ಮೆಸೇಜ್ ಮಾಡ್ಬೇಕಾಗಿರೋರೆ ಯಾಕೆ ಇನ್ನು ಮಾಡಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕೈಫರ್ ಕೂಡ ತುಂಬಾ ಬ್ಲಾಂಕ್ ಆಗಿ ಬರೀ ಮೇರಿ ಕ್ರಿಸ್ಮಸ್ ಅಂತ ಮಾತ್ರ ಕಳ್ಸಿರ್ತಾನೆ. ಒಂದು ಸ್ಮೈಲ್ ಇಲ್ಲ, ಏನು ಇಲ್ಲ. ಇವಳು ಬೈಕೊಂಡ್ ಕೂತಿರ್ತಾಳೆ, ಇವನೇನ್ ಇಷ್ಟ ಮಾತ್ರ ಕಳಿಸ್ತಾ ಇದ್ರೆ ಏನಾಗ್ಬಿಡ್ತಾ ಇತ್ತು ಅಂತ. ಇದೇ ಟೈಮ್ ಅಲ್ಲಿ ಈ ಕಡೆ ಕೈಫರ್ನ ಕೂಡ ತೋರಿಸ್ತಾರೆ. ಅವನು ಡೈನಿಂಗ್ ಟೇಬಲ್ ಅಲ್ಲಿ ಅವ್ರ ತಮ್ಮನ ಜೊತೆ ಎಲ್ಲ ಕೂತಿರ್ತಾನೆ. ಬಟ್ ಮುಖ ತುಂಬಾನೇ ಡಲ್ ಆಗಿದೆ. ಏನ್ ವಿಷಯ ಅಂತ ಇನ್ನು ಕ್ಲಿಯರ್ ಆಗಿ ಗೊತ್ತಿಲ್ಲ. ಎಲ್ಲರೂ ಅವನ ಹತ್ರ ಡಲ್ ಆಗಿರೋದನ್ನ ಗಮನಿಸ್ತಾ ಇದಾರೆ. ಬಟ್ ಅವ್ನ್ ಯಾರ ಹತ್ರ ಏನು ಹೇಳ್ಕೊಳ್ಳಿಲ್ಲ. ಇಲ್ಲಿ ನಮ್ ಜೆಜೆನು ಕೂಡ ಗಿಫ್ಟ್ ಓಪನ್ ಮಾಡು, ಗಿಫ್ಟ್ ಓಪನ್ ಮಾಡು ಅಂದಾಗ ಇವಳು ಓಪನ್ ಮಾಡ್ತಾಳೆ. ಒಳಗಡೆ ಒಂಥರ ವೈಟ್ ಸಿಲ್ಕ್ ಬಟ್ಟೆ ತರ ಲಾಂಗ್ ಗೌನ್ ತರ ಇರುತ್ತೆ. ಅದನ್ನ ಗಿಫ್ಟ್ ಆಗಿ ಇಟ್ಟಿರ್ತಾರೆ. ಇದನ್ನ ಒಟ್ಟು ಸಿಯಾನ್ ಕೇಳ್ತಾನೆ, ಅಯ್ಯೋ ಇದೇನಿದು ಕ್ರಿಸ್ಮಸ್ ತಾತ ನಿನ್ಗೆ ಚೇಂಜ್ ಮಾಡಿ ಯಾವ್ದೋ ಗಿಫ್ಟ್ ನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದಾಗ ಅವಳಂತಾಳೆ, ಏಯ್ ಬಾಯ್ ಮುಚ್ಕೊಂಡಿರೋ, ನೀನು ಚಿಕ್ಕ ಹುಡುಗನ ಅದನ್ನೆಲ್ಲ ನಂಬ್ತೀಯಾ ಅಂತ ಹೇಳಿದ್ಬಿಟ್ಟು ಇವಳು ಹೇಳ್ತಾಳೆ, ಇಲ್ಲ ಇಲ್ಲ, ಈ ಗೌನ್ ನ ಮೋಸ್ಟ್ಲಿ ಏಂಜಲೋನೋ ಅಥವಾ ಆಂಟಿನೋ ಇಲ್ಲ ಅಜ್ಜಿನೋ ಯಾರಾದ್ರೂ ಇಟ್ಟಿರ್ತಾರೆ ಅಂತ ಎದ್ ನಿಂತ್ಕೊಂಡು ನೋಡ್ಬಿಟ್ಟು, ಅಯ್ಯೋ ಇದೇನಿದು ಒಳ್ಳೆ ಬ್ಯಾನರ್ ಕಟ್ಟೋ ಬಟ್ಟೆ ಇದ್ದಂಗಿದೆ ಅಂತ ಹೇಳ್ಬಿಟ್ಲು. ಅಯ್ಯೋ ಗಿಫ್ಟ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಹೇಳ್ಬಾರ್ದು ಅಂತ ಯೋಚನೆ ಮಾಡಿದಳು. ಸುಮ್ನೆ ಜೋಕ್ ಮಾಡಿದೆ ಅಂತ ಹೇಳಿ ನಗ್ತಾ ಇರ್ತಾಳೆ. ಈ ತರ ಕ್ರಿಸ್ಮಸ್ ಎಲ್ಲ ಸ್ವಲ್ಪ ಜಾಲಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಹಂಗೆ ಇವತ್ತು ನೆಕ್ಸ್ಟ್ ಡೇ ತೋರಿಸ್ತಾರೆ. ಯಾವ್ದೋ ಒಂದು ದೊಡ್ಡ ಸ್ಟಾರ್ ಹೋಟೆಲ್ಗೆ ಹೋಗಿದ್ದಾರೆ. ಅಂದ್ರೆ ಅವಳು ತಗೊಂಡಿದ್ಲ, ಅವಳಿಗೆ ಗಿಫ್ಟ್ ಬಂದಿತ್ತಲ್ವಾ ಆ ವೈಟ್ ಕಲರ್ ಗೌನು, ಆ ಗೌನ್ ಹಾಕೊಂಡು ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ನಡಿಯಕ್ ಆಗದೆ ಬಟ್ಟೆನೆಲ್ಲ ಎಳ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ. ಅಯ್ಯೋ ಅಜ್ಜಿ, ನನ್ ಕೈಲಿ ಡ್ರೆಸ್ ಅಲ್ಲಿ ನಡಿಯಕ್ ಕೂಡ ಆಗ್ತಾ ಇಲ್ಲ, ನನ್ಗೆ ತುಂಬಾ ಅನ್ಕಂಫರ್ಟಬಲ್ ಆಗಿದೆ, ನನ್ಗೆ ಶಾರ್ಟ್ಸ್ ಹಾಕೊಂಡ್ರೇನೆ ನನ್ಗೆ ಕರೆಕ್ಟ್ ಆಗಿರೋದು. ಶಾರ್ಟ್ಸ್ ಕೂಡ ಆಕ್ಚುಲಿ ನಾನು ತಗೊಂಡ್ ಬಂದಿದ್ದೀನಿ, ನಾನು ವಾಶ್ರೂಮ್ ಹೋಗಿ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಒಂದ್ ಸ್ವಲ್ಪ ಓದ್ತೀರಮ್ಮ, ಪಾರ್ಟಿಗೋಸ್ಕರ ಬಂದಿರೋದು, ಪಾರ್ಟಿ ಮುಗಿದ್ಮೇಲೆ ನೀನ್ ಚೇಂಜ್ ಮಾಡ್ಕೊಂಡ್ ಬಿಡು ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ ಏನು ಅಂತ ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವಳೊಂದ್ ಕಡೆ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ, ಇಲ್ಲಿ ನೋಡಮ್ಮ ಜೆಜೆ, ನಿನ್ ಏನು ಅರ್ಥ ಆಗಲ್ಲ, ಸುಮ್ನೆ ಇರೋ ಅಂತ. ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಏಂಜಲೋ ಕೂಡ ಬರ್ತಾನೆ. ಅವನೇನೋ ಫೋನ್ ಅಲ್ಲಿ ಹನಾಮಿಚ್ಚಿ ಅವ್ರ ಹೋಟೆಲ್ ಅಂತ ಏನೋ ಮಾತಾಡ್ಕೊಂಡ್ ಬರ್ತಾನೆ. ಇವಳಿಗೆ ಫ್ಲಾಶ್ ಆಯ್ತು, ಹನಾಮಿಚ್ಚಿ ಅವರ ಹೋಟೆಲ್, ಯೂರಿ ಹನಾಮಿಚ್ಚಿ ನನ್ ಫ್ರೆಂಡು, ಹಾಗಾದ್ರೆ ನನ್ನ ಫ್ರೆಂಡ್ ಅವ್ರ ಹೋಟೆಲ್ ಇದು ಅಂತ ಅವಳು ತುಂಬಾ ಖುಷಿಯಾಗಿ ಹೇಳ್ತಾಳೆ. ಏಂಜಲೋ ಕೂಡ ಬರ್ತಾನೆ. ಅವನು ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ, ಬಟ್ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ಇಲ್ಲೋಡಮ್ಮ ನಿನ್ ಹತ್ರ ನಾನೊಂದ್ ವಿಷಯ ಹೇಳ್ಬೇಕು. ಯೂರಿ ಜಪಾನ್ಗೆ ಹೋಗೋದಕ್ಕೂ ಮುಂಚೆ ನಿನ್ ಹತ್ರ ಏನಾದ್ರು ಹೇಳಿದ್ನಾ, ಏನಾದ್ರು ಮಾತಾಡಿದ್ನಾ? ಅವ್ನ್ ಏನ್ ಮಾತಾಡಿದ್ನೋ ಏನೋ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ನಿನ್ಗೆ ಯೂರಿ ಅಂದ್ರೆ ಇಷ್ಟನಾ ಅಂತ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನಕ್ಕಣ ಆತರ ಎಲ್ಲ ಕೇಳ್ತಾ ಇದೀಯ ಅನ್ನೋ ತರ ನೋಡ್ತಾ ಇರ್ತಾಳೆ. ಇಲ್ಲೋಡಮ್ಮ ನೀನ್ ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ, ಅವ್ರ ಅಜ್ಜಿ ಹೇಳ್ತಾ ಇರೋದು, ಇಲ್ಲಿ ಏನೇ ನಡೆದ್ರೆ ಕೂಡ ನೀನ್ ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಡು, ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ, ನೀನ್ ಯಾವ್ದೇ ರೀತಿಯಲ್ಲೂ ಕನ್ಫ್ಯೂಷನ್ ಆಗ್ಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದಾರೆ. ಅವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಇವಾಗೂ ಅವಳು ಪೆಕರಾಗಿ ನಗ್ತಾನೆ ಇದ್ದಾಳೆ. ಅಜ್ಜಿ ನೀವ್ ಹೇಳೋದೆಲ್ಲ ನೋಡಿದ್ರೆ ನನ್ಗೆ ಭಯ ಆಗುತ್ತೆ ಅಂತ ನಕ್ಕೊಂಡೇ ಬರ್ತಿದ್ದಾಳೆ. ಏನೋ ಕಾಮಿಡಿ ವಿಷಯ ಅನ್ಕೊಂಡು ಒಳಗಡೆ ಹೋಗ್ತಾ ಇರೋದು. ಒಳಗಡೆ ಹೋಗೋಷ್ಟ್ರಲ್ಲಿ ಅಲ್ಲಿ ಇತರ ಫರ್ನಾಂಡಿಸ್ ಫ್ಯಾಮಿಲಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಕೂಡ ಮಾಡ್ತಾರೆ. ಇವಳಿಗೊಂದೇ ಖುಷಿ. ಒಳಗಡೆ ಹೋಗಿ ನೋಡಿದ್ರೆ ಯೂರಿ ಅವರ ತಾತ, ಅಪ್ಪ, ಅಮ್ಮ, ತಂಗಿ ಅಂತ ಎಲ್ಲರೂ ಬಂದಿರ್ತಾರೆ. ಅವ್ರು ಕೂಡ ಜೆಜೆನ ನೋಡ್ಬಿಟ್ಟು, ಫೈನಲಿ ಜೆಜೆ ನಿಮ್ಮನ್ನ ಇವತ್ತು ನೋಡೋ ಟೈಮ್ ಬಂತು ಅಂತ ಹೇಳಿ ಇವ್ರ ಅವರ ಮಗೆ ತುಂಬಾ ಸಂತೋಷ ಆಗುತ್ತೆ. ನೀನ್ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಅವಳನ್ನ ಹೊಗಳ್ತಾ ಇರ್ತಾರೆ. ಇವಳಿಗೆ ಇನ್ನೂ ಗೊತ್ತಿಲ್ಲ ಯೂರಿ ಅವರು ಜಪಾನ್ ಇಂದ ಎಲ್ಲಿಗೆ ಬಂದಿದ್ದಾರೆ ಅಂತ. ಇವಾಗ್ಲೇ ಅವಳಿಗೆ ಗೊತ್ತಾಗೋದು. ಇತರ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ಎಲ್ಲರೂ ಹೋಗಿ ಟೇಬಲ್ಸ್ ಅಲ್ಲಿ ಕೂತ್ಕೊಳ್ತಾರೆ. ಇವ್ರ ಫ್ಯಾಮಿಲಿ ಕೂಡ ಹೋಗಿ ಕೂತ್ಕೊಂತಾರೆ. ಆ ಟೈಮಲ್ಲಿ ಅಲ್ಲಿ ದೂರದಲ್ಲಿ ಕೈಫರ್ ಇರೋದನ್ನ ಗಮನಿಸ್ತಾಳೆ ಜೆಜೆ. ಸಖತ್ ಖುಷಿ ಆಗೋಯ್ತು, ಏ ಕೈಫರ್ ಇದಾನೆ ಅಂತ. ನೋಡಿದ್ರೆ ಮುಂದ್ಗಡೆನೆ ಎಲ್ಲ ಇರ್ತಾಳೆ. ಮಾತಾಡ್ಬೇಕು ಅಂತ ಅನ್ಕೊಂಡ್ಲು, ಬಟ್ ಎಲ್ಲ ಮತ್ತೆ ಕೈಫರ್ ಇಬ್ರು ಒಂದು ಟೇಬಲ್ ಅಲ್ಲಿ ಕೂತಿರೋದ್ ನೋಡ್ಬಿಟ್ಟು, ಓಕೆ ಇವ್ರಿಬ್ರೆ ಬಂದಿದಾರೇನೋ, ಇನ್ ನಾನ್ ಹೆಂಗ್ ಹೋಗಿ ಮಾತಾಡೋದು ಅಂತ ಡಲ್ ಆಗಿ ಆಗ್ಬಿಟ್ಟು ಮುಖನ ಆ ಕಡೆ ತಿರ್ಗಿಸ್ಕೊಂಡ್ಬಿಟ್ಲು. ಅವಳು ತಿರ್ಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ಕೈಫರ್ ತಿರ್ಗಿ ನೋಡ್ತಾ ಇದ್ದಾನೆ. ಆದ್ರೆ ಅವನ್ ಮುಖದಲ್ಲಿ ಆ ಒಂದು ಸಂತೋಷ ಅನ್ನೋದಿಲ್ಲ, ಈ ಪಾರ್ಟಿ ನಡೀತಾ ಇದೆ ಅಂತ ತುಂಬಾ ಡಲ್ ಆಗಿರ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತಲ್ಲೇ ಪ್ರೋಗ್ರಾಮ್ ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಂದು ಸಾಂಗ್ ಆಡ್ತಾರೆ ಅಂತ ಹೇಳಿ ಒಂದು ಲೇಡಿ ಸ್ಟೇಜ್ ಮೇಲೆ ಬಂದು ಸಾಂಗ್ ನ ಆಡ್ತಿದ್ದಾರೆ. ಇದು ನಮ್ ಜೆಜೆಗೆ ತುಂಬಾ ಇಷ್ಟವಾಗಿರೋ ಸಾಂಗ್. ಸ್ಕೂಲ್ ಫೆಸ್ಟಿವಲ್ ಟೈಮ್ ಅಲ್ಲಿ ಕೈಫರ್ ಹಾಡಿರ್ತಾನಲ್ವಾ ಆ ಸಾಂಗ್. ಅದ್ ಕೇಳಿಸ್ಕೊಂಡಿದ ತಕ್ಷಣ ಇವಳಿಗೆ ತುಂಬಾ ಸಂತೋಷ ಆಗೋಯ್ತು.
ಆಗೋಯ್ತು. ಆಕ್ಚುಲಿ ಇವಾಗ ನಡೀತಾ ಇರೋ ಪಾರ್ಟಿ ಒಂದು ನ್ಯೂ ಇಯರ್ ಪಾರ್ಟಿ, ನ್ಯೂ ಇಯರ್ಗೋಸ್ಕರ ಅಂದ್ರೆ ನಾಳೆ ಇವತ್ತು ನೈಟ್ 12 o'clock ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆ ಪಾರ್ಟಿನ ಮಾಡ್ತಾ ಇರೋದು. ಈಗ ಆ ಜಾಗಕ್ಕೆ ಯೂರಿ ಕೂಡ ಬರ್ತಾನೆ. ಜೆ ಯೂರಿನೇ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಲು. ನೀನ್ ಯಾವಾಗ ಬಂದೆ ನನ್ಗೆ ಹೇಳಲೇ ಇಲ್ಲ ಅಂದಾಗ, ಸರಿ ನಿಂಗೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ, ಬಾ ನನ್ ಜೊತೆ ಡ್ಯಾನ್ಸ್ ಮಾಡು ಅಂದಾಗ ಇವಳು ಕ್ಯಾಶುವಲ್ ಆಗಿ ಫ್ರೆಂಡ್ ಅಲ್ವಾ ಅನ್ನೋ ತರ ಹೋಗಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಸಖತ್ ಎಂಜಾಯ್ ಮಾಡ್ತಾ ಇರ್ತಾರ ಪಾರ್ಟಿನ. ಆ ಟೈಮ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಇದು ಜಸ್ಟ್ ನ್ಯೂ ಇಯರ್ ಪಾರ್ಟಿ ಮಾತ್ರ ಅಲ್ಲ, ನಮ್ ಯೂರಿ ಹನಾಮಿಚಿ ಅವರ ಬರ್ಡೇ ಪಾರ್ಟಿ ಕೂಡ ಅಂತ ಹೇಳಿದಾಗ, ಇನ್ನು ಬರ್ಡೇನಾ ಜೆಗೆ ಇವಾಗೆ ಗೊತ್ತಾಗ್ತಾ ಇರೋದು, ಏನ್ ಯೂರಿ ನಿನ್ ಬರ್ಡೇನ ನನ್ಗೆ ಹೇಳಲೇ ಇಲ್ಲ ಅಂದಾಗ ಅವ್ನ್ ಕೂಡ ಹೌದು ಅಂತ ಹೇಳ್ತಾನೆ. ಈಗ ಅವ್ರಿಬ್ಬರನ್ನ ಸ್ಟೇಜ್ ಗೆ ಕರೀತಾ ಇದಾರೆ. ಇವನು ಬಾ ಸ್ಟೇಜ್ ಗೆ ಅಂದಾಗ ಇವಳಿಗೆ ಏನ್ ಅರ್ಥ ಆಗ್ತಲ್ಲ, ಏನಕ್ಕೆ ಸ್ಟೇಜ್ ಮೇಲೆ ಕರೀತಾ ಇದೆಯಾ ಅಂತ. ಏನು ನಾನ್ ಬರ್ಬೇಕಂದಾಗ ಬಾಬಾ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸ್ಟೇಜ್ ಮೇಲೆ ಇರೋರು ಅನೌನ್ಸ್ ಮಾಡ್ತಾ ಇರ್ತಾರೆ, ಈ ಪಾರ್ಟಿ ಯೂರಿ ಹನಾಮಿಚಿ ಅವರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲಸ್ ಫರ್ನಾಂಡಸ್ ಫ್ಯಾಮಿಲಿ ಆಮೇಲೆ ಯೂರಿ ಅವ್ರ ಫ್ಯಾಮಿಲಿ ಅಂದ್ರೆ ಹನಾಮಿಚಿ ಫ್ಯಾಮಿಲಿ ಇಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತಾ ಇದಾರೆ, ಬಿಸ್ನೆಸ್ ನ ಶೇರ್ ಮಾಡ್ಕೊಳ್ತಿದ್ದಾರೆ. ಅದರ ಒಂದು ಸೆಲೆಬ್ರೇಷನ್ ಇವತ್ತಿಲ್ಲಿ ನಡೀತಾ ಇರೋದು ಅಂತ ಕೂಡ ಅನೌನ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರ ಈ ಎರಡು ಸಂಬಂಧ, ಬಿಸ್ನೆಸ್ ಸಂಬಂಧ ಇನ್ನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಯೂರಿ ಹನಾಮಿಚಿಗೆ ಆಮೇಲೆ ಜಾಸ್ಪರ್ ಜೀನ್ ಮರಿಯಾನ್ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡ್ತಾ ಇದೀವಿ, ಅವ್ರಿಬ್ರು ಇವಾಗ ಕಪಲ್ಸ್ ಆಗಿ ಚೇಂಜ್ ಆಗ್ತಾರ ಅನ್ನೋ ತರ ಹೇಳಿದ ತಕ್ಷಣ ಇಲ್ಲಿ ಜೆಗೆ ಸಖತ್ ಶಾಕ್ ಆಗೋಯ್ತು. ಹಂಗೆ ಒಂದ್ ದೊಡ್ಡ ಮಿಂಚ್ ಬಂದ್ ಅವಳ ತಲೆ ಮೇಲೆ ಬಿದ್ದಂಗ ಆಗೋಯ್ತು. ಏನ್ ನಡೀತಿದೆ ಅಂತ ಅವಳಿಗೆ ಇನ್ನೂ ಅರ್ಥನೇ ಆಗ್ಲಿಲ್ಲ. ಬಟ್ ಆ ಕಡೆ ಫ್ಯಾಮಿಲಿ ಅವರಾಗ್ಲಿ ಯೂರಿ ಅವರಾಗ್ಲಿ ಎಲ್ಲರೂ ಕ್ಯಾಶುವಲ್ ಆಗಿದ್ದಾರೆ. ಆ ಫ್ಯಾಮಿಲಿ ಅವರಂತೂ ಜೆ ಮುಖಾನ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾರೆ. ಇವಳ ಹತ್ರ ಏನು ಹೇಳ್ದ ಕರ್ಕೊಂಡ್ ಬಂದಿದ್ದಾರಲ್ವಾ, ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಕುರಿನ ದೇವರಿಗೆ ಬಲಿ ಕೊಡ್ತಾರೆ ಅಂತ ಗೊತ್ತಿಲ್ದೆ ಅವ್ರು ರೆಡಿ ಮಾಡ್ತಾ ಇದ್ರೆ, ಕುಡಿನೂ ರೆಡಿ ಆಗ್ಬಿಟ್ಟು ಅವ್ರ ಜೊತೆ ಹೋಗುತ್ತಲ್ವಾ, ಆತರ ಆಯ್ತು ನನ್ ಪರಿಸ್ಥಿತಿ. ಪಾರ್ಟಿ ತಾನೆ ಅಂತ ಹೇಳಿ ತರ ರೆಡಿ ಆಗಿ ಬಂದ್ರೆ ನನ್ಗೆ ಎಂಗೇಜ್ಮೆಂಟ್ ಮಾಡ್ತಿದಾರ ಅಂತ ಪಾಪ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇದ್ದಾಳೆ. ಬಟ್ ಆ ಸ್ಟೇಜ್ ಮೇಲೆ ಅವಳಿಗೆ ಏನು ಮಾತಾಡಕ್ಕೂ ಇಲ್ಲ, ಫ್ಯಾಮಿಲಿ ಮುಂದೆ ಏನು ಹೇಳಕ್ಕೂ ಇಲ್ಲ, ಸೈಲೆಂಟ್ ಆಗ್ಬಿಟ್ಲು ಪಾಪ. ಇವಾಗ ಹೊಸದಾಗಿ ಚೇಂಜ್ ಆಗ್ತಾರೆ ಈ ಕಪಲ್ಸ್, ಡ್ಯಾನ್ಸ್ ಆಡ್ತಾರೆ ಅಂತ ಕೂಡ ಅನೌನ್ಸ್ ಮಾಡ್ಬಿಟ್ರು. ಇನ್ ಬೇರೆ ದಾರಿ ಇಲ್ದೆ ಯೂರಿನು ಕರ್ಕೊಂಡು ಹೋಗ್ತಾನೆ. ಅವಳು ಹೋಗಿ ಹಂಗೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಬಟ್ ಅವಳು ಇನ್ನವರೆಗೂ ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ. ಆ ಟೈಮಲ್ಲಿ ಕೂಡ ಅವಳ ಕಣ್ಣು ಕೈಫರ್ನೇ ಹುಡುಕ್ತಾ ಇರೋದು ಎಲ್ಲೋದ ಅಂತ. ನೋಡಿದ್ರೆ ಅವನು ಒಂದ್ ಸೈಡ್ ಅಲ್ಲಿ ತುಂಬಾನೇ ಡಲ್ ಆಗಿ ನಿಂತಿರ್ತಾನೆ. ಅವಳಿಗೆ ಇವಾಗೆ ಅರ್ಥ ಆಗೋಯ್ತು, ಹಂಗಾದ್ರೆ ಈ ವಿಷಯ ಎಲ್ಲಾರ್ಗೂ ಗೊತ್ತಿದೆ, ಕೈಫರ್ಗೆ ಕೂಡ ಗೊತ್ತಿದೆ, ಗೊತ್ತಿಲ್ದೆ ಬಂದು ಸಿಕ್ಕಾಕೊಂಡಿರೋಳು ನಾನೇನಾ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾಳೆ. ಅದೇ ತುಂಬಾ ಹೊತ್ತು ಅವಳ ಕೈಯಲ್ಲಿ ಇರಕ್ ಆಗ್ಲಿಲ್ಲ. ಅಲ್ಲಿಂದ ಸೈಡ್ ಬಂದ್ಬಿಟ್ಟು ಒಂಥರ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ, ಒಂಥರ ಭಯ ಆಗ್ತಾ ಇರುತ್ತೆ. ಏನ್ ನಡೀತಾ ಇದೆ ಇಲ್ಲಿ, ಸಡನ್ ಆಗಿ ಮದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಿದ್ದಾರೆ, ಇದೆಲ್ಲ ಕನ್ಸಾ ನನ್ಸ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಏಂಜಲೋ ಕೂಡ ಬರ್ತಾನೆ. ಇವಳಿಗೆ ಅರ್ಥ ಆಯ್ತು, ಏಂಜಲೋ ಆಂಟಿಗೆ, ಅಜ್ಜಿಗೆ, ಕೈಫರ್ಗೆ, ಯಾಕೆ ಕೊನೆಗೆ ಯೂರಿ ಕೂಡ ಈ ವಿಷಯ ಎಲ್ಲ ಗೊತ್ತಿದೆ, ಬಟ್ ನನ್ನ ಹತ್ರ ಮಾತ್ರ ಯಾಕೆ ಯಾರು ಶೇರ್ ಮಾಡಿಲ್ಲ ಅಂತ. ಆ ಟೈಮಲ್ಲಿ ಏಂಜಲೋ ಬರ್ತಾನೆ. ಇಲ್ಲೋಡು ಜೆ ನೀನು ಗಾಬರಿ ಆಗ್ಬೇಡ, ನಿನ್ನ ಹತ್ರ ಸುಮಾರು ಸತಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ದೆ, ಆದ್ರೆ ಸಿಚುವೇಶನ್ ನನ್ಗೆ ಕೈ ಕೊಟ್ಟಿಲ್ಲ, ನಿನ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಇವಾಗೂ ನೀನೇನು ಭಯ ಪಡಬೇಡ, ಜಸ್ಟ್ ಎಂಗೇಜ್ಮೆಂಟ್ ಮಾತ್ರನೇ ಅಂತ ಹೇಳಿದ್ರೆ ಇವಳಿಗೆ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏಂಜಲೋ ನೀವ್ ಸಾಕು ಮಾತಾಡ್ಬೇಡಿ, ಸುಮ್ನೆ ಇರಿ, ಪಾರ್ಟಿ ಅಂತ ಕರ್ಕೊಂಡ್ ಬಂದ್ ಇವಾಗ ಮದ್ವೆ ಅಂತ ಮಾತಾಡ್ತಾ ಇದ್ದೀರಾ, ನನಗೇನ್ ಮದ್ವೆ ಆಗೋ ವಯಸ್ಸಾ, ನಾನ್ ಇನ್ನೂ ಓದ್ಬೇಕು, ನನ್ ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು, ನನ್ ಕೆಲ್ಸಕ್ ಹೋಗ್ಬೇಕು ಅಂತ ನಾನ್ ನನ್ ಕನ್ಸನ್ನ ಕಟ್ಕೊಂಡಿದ್ದೆ, ಅದೇ ತರ ಎಲ್ಲ ಒಂದೇ ಕಲ್ಲಲ್ಲಿ ಒಡೆದಾಕ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾಳೆ. ಏಂಜಲೋ ಹೇಳ್ತಾನೆ, ಇಲ್ಲೋಡು ಜೆ ನೀನೇನ್ ಫೀಲ್ ಆಗ್ಬೇಡ, ನಿನಗೆ ಈ ವಿಷಯನ ಹೇಳ್ಬಾರ್ದು ಅಂತ ಏನ್ ಹೇಳಿಲ್ಲ, ಆಂಟಿ ಹತ್ರ ನಾವ್ ಕೇಳಿದ್ವಲ್ಲ ಅಂದಾಗ, ಓ ನಮ್ಮಮ್ಮನ ಕೇಳಿದ್ರ, ನಮ್ಮಪ್ಪನ ಕೇಳಿರಲ್ವೇ ನೀವು, ನಮ್ಮಮ್ಮಗೆ ನನ್ ಮೇಲೆ ಎಷ್ಟು ರೈಟ್ಸ್ ಇದೆಯೋ ನಮ್ಮಪ್ಪನಿಗೂ ನನ್ ಮೇಲೆ ಅಷ್ಟೇ ರೈಟ್ಸ್ ಇರತ್ತಲ್ವಾ, ಏಕೆ ನನ್ ಬಗ್ಗೆ ನಮ್ಮಪ್ಪ ಹತ್ರ ನೀವ್ ಯಾವ್ದೇ ವಿಷಯ ಹೇಳಿರೋದಿಲ್ಲ, ಅದೇ ತರ ಇದನ್ನ ಕೂಡ ಹೇಳಿರೋದಿಲ್ಲ, ನನ್ನ ಹತ್ರನೇ ಹೇಳಿಲ್ಲ ಅಂದ್ರೆ ಅವ್ರ ಹತ್ರ ಹೇಳ್ತೀರಾ, ನಾನೆಲ್ಲ ನಿಮ್ಗೆ ಆಟದ ಗೊಂಬೆ ಆಗ್ಬಿಟ್ನಲ್ವಾ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ನನ್ನ ಹತ್ರ ಯಾಕೆ ಈ ವಿಷಯನ ಹೇಳಿಲ್ಲ, ಎಲ್ಲರೂ ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ ಅಂತ ಫೀಲ್ ಮಾಡಿದಾಗ ಏಂಜಲೋ ಹೇಳ್ತಾನೆ, ಇಲ್ಲ ಜೆ ದಯವಿಟ್ಟು ನಿನ್ನ ಹತ್ರ ಫೀಲ್ ಮಾಡ್ಬೇಡ, ಆಕ್ಚುಲಿ ನಮ್ ಕಂಪನಿ ಟೈಟಾನಿಕ್ ಶಿಪ್ ತರ ಆಲ್ಮೋಸ್ಟ್ ನೀರಲ್ಲಿ ಮುಳುಗೋ ಸ್ಥಿತಿಗೆ ಆಗ್ಬಿಟ್ಟಿತ್ತು. ಆ ಟೈಮ್ ಅಲ್ಲಿ ಹನಾಮಿಚಿ ಅವ್ರ ಫ್ಯಾಮಿಲಿನೇ ಕೈ ಕೊಟ್ಟು ನಮ್ಮನ್ನ ನೀರಿಂದ ಮೇಲಕ್ಕೆತ್ತಿರೋದು. ಆದ್ರೆ ಅವ್ರ ತಾತ ಹಾಕಿರೋ ಒಂದೇ ಒಂದು ಕಂಡೀಷನ್, ಇವರಿಗೆ ಮತ್ತೆ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ. ಈಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಅಂತ ಹೇಳಿದ್ರು, ಇದಕ್ಕೆ ನಾವು ಒಪ್ಕೊಂಡ್ರೇನೆ ನಮ್ ಜೊತೆ ಅವರು ಟೈಅಪ್ ಆಗ್ತೀವಿ ಅನ್ನೋ ತರ ಹೇಳಿದ್ರು. ನಮ್ಗೆ ಬೇರೆ ದಾರಿ ಇಲ್ದೆ ನಾವ್ ಇತರ ಒಂದು ಡಿಸಿಷನ್ ತಗೊಂಡ್ಬೇಕಾಯ್ತು, ನಿನ್ನ ಹತ್ರ ಮುಚ್ಚಿಡ್ಬಾರ್ದು ಅಂತ ಏನು ಇಲ್ಲ, ಆದ್ರೆ ಹೆಂಗ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾನೆ. ಇವಳಿಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏಂಜಲೋ ಹೇಳ್ತಾನೆ, ನಿನ್ನ ಮತ್ತೆ ಯೂರಿ ಮಧ್ಯೆ ಇರೋ ಒಂದು ರಿಲೇಶನ್ಶಿಪ್ ಕೂಡ ಚೆನ್ನಾಗಿತ್ತಲ್ವಾ, ನಿನ್ಗೊಂದು ಒಳ್ಳೆ ಫ್ರೆಂಡ್ ಅಲ್ವಾ, ನೀನು ಒಪ್ಕೊಳ್ತಿ ಅಂತಾನೆ ನಾನು ಅನ್ಕೊಂಡಿದ್ದು ಅನ್ನೋ ತರ ಇನ್ನಷ್ಟು ಅವಳಿಗೆ ಹೇಳಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹನಾಮಿಚಿ ಅವ್ರ ಫ್ಯಾಮಿಲಿ ಜೊತೆ ನೀನ್ ತುಂಬಾ ಚೆನ್ನಾಗಿರ್ತೀಯ, ನಮ್ಮ ಮನೇಲಿ ನೀನ್ ಯಾವ ತರ ಒಂದು ಫ್ರೀಡಮ್ ಅಲ್ಲಿ ಇದ್ದೋ, ಹೆಂಗ್ ಸಂತೋಷವಾಗಿದ್ದೋ, ಅವ್ರ ಮೇಲೆ ನೀನ್ ಹಂಗೆ ಇರ್ತೀಯ, ನೀನ್ ಇಷ್ಟ ಬಂದಿದ್ ಮಾಡ್ಬೋದು ಅನ್ನೋ ತರ ಏನೇನೋ ಹೇಳ್ತಾ ಇದ್ದಾನೆ. ಅವಳಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ, ಅಳುನೇ ಬರ್ತಾ ಇರೋದು, ನನ್ನ ಹತ್ರ ಯಾಕೆ ಈ ವಿಷಯನ ಮುಚ್ಚಿಟ್ರಿ ಅಂತ. ಏಂಜಲ್ ಹೋಗೋ ಇದಕ್ ಮೇಲೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡು ಜೆ ನಿನ್ಗೆಲ್ಲ ನಿಧಾನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ನ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಇವಳಿಗಂತೂ ತಲೆ ಕಿತ್ಕೊಳ್ಳೋ ತರ ಆಗ್ತಾ ಇರತ್ತೆ. ಸ್ವಲ್ಪ ಹೊತ್ತಲ್ಲಿ ಏಂಜಲ್ ಅವ್ರ ಅಮ್ಮ ಬೇರೆ ಬರ್ತಾರೆ ಇವಳಿಗೆ ಸಮಾಧಾನ ಮಾಡೋದಕ್ಕೆ. ಜೆ ಐ ಆಮ್ ರಿಯಲಿ ಸಾರಿ, ನಿನ್ ಹತ್ರ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಸಡನ್ ಆಗಿ ಎಲ್ಲ ನಡೆದೋಗ್ಬಿಡ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಐ ಆಮ್ ಆಕ್ಟಿಂಗ್ ಮಾಡ್ಕೊಂಡು ಕಣ್ಣೀರ್ ಬಿಡ್ತಾ ಇರ್ತಾಳೆ. ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೋಡಮ್ಮ ಇವಾಗೂ ಏನು ಕಾಲ ಮಿಂಚಿಲ್ಲ, ನಿನ್ಗೆ ಇಷ್ಟಲ್ಲ ಅಂದ್ರೆ ಹೇಳ್ಬಿಡು, ಎಲ್ಲ ನಿಲ್ಲಿಸ್ಬಿಡೋಣ, ಎಲ್ಲ ಸರಿ ಮಾಡ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಎಂಗೇಜ್ಮೆಂಟ್ ಇಲ್ಲಿವರೆಗೂ ತಗೊಂಡ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ತೀವಂತ ಅನೌನ್ಸು ಮಾಡ್ಬಿಟ್ರಿ, ಈ ಟೈಮಲ್ಲಿ ಹೋಗ್ಬಿಟ್ಟು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ರೆ ಏನಾಗುತ್ತೆ ಆಂಟಿ ಅಂತ ಕೇಳಿದಾಗ, ಏನಾಗುತ್ತಮ್ಮ ಏನು ಆಗಲ್ಲ, ಆದ್ರೆ ಏನು ನನಗೆ ಏಂಜಲೋ ಬಗ್ಗೆ
ನೆನ್ಸ್ಕೊಂಡು ತುಂಬಾ ಫೀಲ್ ಆಗ್ತಿದೆ. ದಯವಿಟ್ಟು ಅವನ ಮೇಲೆ ಮಾತ್ರ ಕೋಪ ಮಾಡ್ಕೊಂಡ್ ಬೇಡಮ್ಮ, ಅವ್ನ್ ಇದನ್ನ ಬೇಕು ಅಂತ ಮಾಡಿಲ್ಲ, ನಮ್ ಕಂಪನಿಗೋಸ್ಕರನೇ ಮಾಡಿದ್ದು. ನಮ್ ಕಂಪನಿ ಬಗ್ಗೆ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗ್ತಿದೆ. ಅವ್ರೀಗ ನಮ್ ಜೊತೆ ಟೈ ಅಪ್ ಆಗಿಲ್ಲ ಅಂದ್ರೆ ಖಂಡಿತ ನಮ್ ಕಂಪನಿ ಮುಣಗೋಗ್ಬಿಡತ್ತೆ, ನಾವ್ ಯಾರ ಹತ್ರ ಏನ್ ಹೇಳ್ಕೊಳಕ್ ಆಗುತ್ತೆ ಅಂತ ಲೈಟ್ ಆಗಿ ಬ್ಲಾಕ್ ಮೇಲ್ ಮಾಡೋ ತರಾನೇ ಇರುತ್ತೆ ಜೆಜೆನ. ಅಂದ್ರೆ ನೀನು ಇವ್ರನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಕಂಪನಿ ಮುಣಗೋಗ್ಬಿಡತ್ತೆ ಅನ್ನೋ ತರ ಬ್ಲಾಕ್ ಮೇಲ್ ಮಾಡ್ತಾರೆ. ಇವಳಿಗೂ ಅರ್ಥ ಆಗ್ತಿದೆ ಇವ್ರು ಏನ್ ಹೇಳ್ತಿದ್ದಾರೆ ಅಂತ. ಬಟ್ ಇದಕ್ ಮೇಲೆ ಅವಳೇನು ಮಾತಾಡಿಲ್ಲ. ಸೈಲೆಂಟ್ ಆಗಿ ಒಬ್ಬ ಡಬ್ಬಿನ ತೆಗ್ದು, ಅಂದ್ರೆ ರಿಂಗ್ ಡಬ್ಬಿನ ತೆಗ್ದು ರಿಂಗ್ ನ ಕೈಗೆ ಹಾಕೊಂಡು ಅವಳು ಸ್ಟ್ರೈಟ್ ಆಗಿ ಹಾಲ್ಗೆ ಬಂದ್ಬಿಟ್ಲು. ಇವಳೇನ್ ಯೋಚನೆ ಮಾಡದ್ಲು ಅಂತ ಗೊತ್ತಿಲ್ಲ. ಸ್ವಲ್ಪ ತಲೆ ಆ ಜಾಗಕ್ಕೆ ಯೂರಿ ಕೂಡ ಬರ್ತಾನೆ. ಹಂಗೆ ಜೆಜೆ ಕೈನ ಹಿಡ್ಕೊಂಡು ಎಬ್ಬಿಸ್ಬಿಟ್ಟು ಹೇಳ್ತಾನೆ, ಐ ಆಮ್ ರಿಯಲಿ ಸಾರಿ ಜೆಜೆ, ಸಡನ್ ಆಗಿ ಇತರ ಎಂಗೇಜ್ಮೆಂಟ್ ಅಂದ್ರೆ ನಿಂಗೆ ತುಂಬಾನೇ ಎಂಬಾರಸ್ಮೆಂಟ್ ಆಗಿರ್ಬೇಕಲ್ವಾ. ಆಕ್ಚುಲಿ ನಿನ್ ಹತ್ರ ಎಕ್ಸ್ಪ್ಲೇನ್ ಮಾಡಕ್ಕೆ ನನ್ಗೆ ಟೈಮ್ ಸಿಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ ಮೇಲೆ ನೀನ್ ಕೋಪವಾಗಿದ್ಯಾ, ನಿನ್ಗೆ ಇವಾಗೂ ಅಷ್ಟೇ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಎಲ್ಲದನ್ನು ನಿಲ್ಲಿಸ್ಬಿಡ್ತೀನಿ, ಎಲ್ಲದನ್ನು ಸರಿ ಮಾಡ್ಬಿಡ್ತೀನಿ ನನ್ನ ಹತ್ರ ಹೇಳಿದಾಗ ಇವಳು ಹೇಳ್ತಾಳೆ, ಇಲ್ಲ ಯೂರಿ ನನಗೆಲ್ಲ ಅರ್ಥ ಆಯ್ತು ಅಂತ. ಹಂಗೆ ಸ್ಮೈಲಿಂಗ್ ಆಗಿ ಯೂರಿ ಕಡೆ ನೋಡ್ತಿದ್ದಾಳೆ. ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲು ಅಂತಾನೆ ಕಾಣಿಸುತ್ತೆ. ಹಂಗೆ ಯೂರಿ ಜೊತೆ ಡ್ಯಾನ್ಸ್ ಎಲ್ಲ ಆಡಕ್ ಕೂಡ ಒಪ್ಕೊಂಡ್ಬಿಟ್ಲು. ಯೂರಿನು ಹಂಗೆ ಹಗ್ ಮಾಡ್ಕೊಂಡು, ನಾನು ಇವಾಗ ಏನಕ್ಕಿತ್ರ ಒಂದು ಡಿಸಿಷನ್ ತಗೊಂಡೆ ಅಂತ ಮುಂದಕ್ಕೆ ನಿನ್ಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿ ಅವಳನ್ನ ಹಗ್ ಮಾಡ್ಕೊಂಡು ಕಿಸ್ ಕೂಡ ಮಾಡ್ಬಿಟ್ಟ. ಬಟ್ ಇವಳಿಗೆ ಒಂಥರ ಇರುತ್ತೆ. 2 ಸೆಕೆಂಡ್ ಕೂಡ ಅವಳ ಕೈಯಲ್ಲಿ ನಿಂತ್ಕೊಳಕ್ ಆಗಿಲ್ಲ. ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಲು. ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಒಂದ್ 2-3 ನಿಮಿಷಕ್ಕೆ ನಾಟಕ ಕೂಡ ಯೂರಿ ನೀನಂದ್ರೆ ನನ್ಗೆ ಇಷ್ಟ ಅಂತ ಅವಳ ಕೈಯಲ್ಲಿ ಹೇಳಕ್ ಆಗ್ಲಿಲ್ಲ, ಅಷ್ಟು ಫೀಲ್ ಮಾಡ್ತಿದ್ದಾಳೆ. ಈಗ ಆ ಜಾಗಕ್ಕೆ ನಮ್ ಕೈಫರ್ ಕೂಡ ಬಂದ್ಬಿಟ್ಟ. ಯಾಕಂತ ನಮ್ ಜೆಜೆನ ಕರ್ಕೊಂಡು ಲಿಫ್ಟ್ ಒಳಗಡೆ ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ತಾ ಇದ್ದಾನೆ. ತಡು ಇಲ್ಲ, ಆಕ್ಚುಲಿ ಒಬ್ರಿಗೊಬ್ರು ನೋಡ್ಕೊಂತಾ ಇರ್ತಾರೆ. ಜೆಜೆಗಂತೂ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಕಣ್ಣಲ್ಲಿ ಕಂಪ್ಲೀಟ್ ಆಗಿ ನೀರ್ ಬರ್ತಾನೆ ಇರುತ್ತೆ. ಆ ಟೈಮಲ್ಲಿ ಕೈಫರ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ಅವತ್ತು ಕೈಫರ್ ಅವ್ರ ಮನೇಲಿ ಕ್ರಿಸ್ಮಸ್ ಮುಂಚೆ ದಿನ ಪಾರ್ಟಿ ಮಾಡಿದ್ರಲ್ವಾ, ಜೆಜೆ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದ್ ಟೇಬಲ್ ಹತ್ರ ಕೂತಿರ್ಬೇಕಾದ್ರೆ ಯೂರಿ ಮತ್ತೆ ಕೈಫರ್ ಮಾತ್ರ ಮಾತಾಡ್ಕೊಂತ ಇದ್ರಲ್ವಾ, ಅದೇನ್ ಮಾತಾಡ್ಕೊಂತ ಇದ್ರು ಅಂತ ಇಲ್ಲಿ ತೋರಿಸ್ತಾರೆ. ಆಕ್ಚುಲಿ ಯೂರಿ ಬಂದು ಕೈಫರ್ ಹತ್ರ ಕೇಳಿರ್ತಾನೆ, ನಾನ್ ಇವತ್ತು ನೈಟ್ ಅವಳಿಗೆ ಪ್ರಪೋಸ್ ಮಾಡ್ತಾ ಇದೀನಿ, ಪ್ರಪೋಸ್ ಮಾತ್ರ ಅಲ್ಲ ನನ್ನ ಮದ್ವೆ ಮಾಡ್ಕೊಂತ ಹೇಳ್ತಾ ಇದೀನಿ ಅಂದಾಗ ಸ್ಟಾರ್ಟಿಂಗ್ ಅಲ್ಲಿ ಕೈಫರ್ ಬಂದು ಇದನ್ನ ಕಾಮಿಡಿಯಾಗಿ ತಗೊಳ್ತಾನೆ. ಇದುವರೆಗೂ ಯಾವಾಗ ಅವಳಿಗೆ ಪ್ರಪೋಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಮದ್ವೆ ಮಾಡ್ಕೊಂತ ಕೇಳ್ತೀಯ, ಅದೆಲ್ಲ ವರ್ಕೌಟ್ ಆಗುತ್ತಾ ಅಂದಾಗ ಯೂರಿ ಹೇಳ್ತಾನೆ, ಯಾಕೆ ವರ್ಕೌಟ್ ಆಗಲ್ಲ, ವರ್ಕೌಟ್ ಆಗೋ ತರ ನಾನ್ ನಡ್ಕೊಂತೀನಿ, ನಾನ್ ನಿಜವಾಗ್ಲೂ ಕೇಳ್ತೀನಿ ಅಂದಾಗ ಕೈಫರ್ ಹೇಳ್ತಾನೆ, ಆಲ್ರೆಡಿ ನಾನ್ ಹೇಳಿದೀನಲ್ಲ ಮತ್ತೆ ಮತ್ತೆ ನೀನ್ ಅದ್ರ ಬಗ್ಗೆನೆ ಮಾತಾಡ್ತೀಯ ಅಂದಾಗ ಯೂರಿ ಹೇಳ್ತಾನೆ, ನಾನು ಆಲ್ರೆಡಿ ನೀನ ಕೇಳ್ತಾನೆ ಇದೀನಲ್ವಾ, ಜೆಜೆ ಮೇಲೆ ನಿನ್ಗೆ ಏನಾದ್ರು ಫೀಲಿಂಗ್ಸ್ ಇದೆಯಾ ಅಂತ ನೀನೇನು ಹೇಳಿಲ್ಲ ಅಂದಾಗ ಕೈಫರ್ ಹೇಳ್ತಾನೆ, ಹೌದು ನಾನು ಇವಾಗ ಹೇಳ್ತಾ ಇದೀನಿ, ನನಗೆ ಜೆಜೆ ಅಂದ್ರೆ ಇಷ್ಟ ಅಂದಾಗ ಯೂರಿ ಹೇಳ್ತಾನೆ, ಅದ್ರಲ್ಲಿ ನನಗೇನಿದೆ ಕೆಲ್ಸ, ನಾನ್ ಜೆಜೆನ ಇಷ್ಟ ಪಡ್ತಾ ಇದೀನಿ, ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದೀನಿ, ಫ್ರೆಂಡ್ಶಿಪ್ ಲವ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾನು ಯೋಚನೆ ಮಾಡಿದಾಗ ನನಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂತ ಹೇಳಿ ಆ ಟೈಮಲ್ಲಿ ಬಿಟ್ಕೊಟ್ಟೆ. ಬಟ್ ಇವಾಗ ನಾನು ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನನಗೆ ನಾನೇ ಮುಖ್ಯ, ನನ್ ಲೈಫೇ ಮುಖ್ಯ ಅಂತ ಯೂರಿ ಕೂಡ ಹೇಳ್ಬಿಟ್ಟ. ಆದ್ರೆ ಕೈಫರ್ ಕೂಡ ಬಿಟ್ಕೊಡೋ ತರ ಇಲ್ಲ ನನಗೆ ಜೆಜೆ ಅಂದ್ರೆ ಇಷ್ಟ ಅಂತಾನೆ ಹೇಳ್ತಾ ಇರ್ತಾನೆ. ಯೂರಿ ಹೇಳ್ತಾನೆ, ನೋಡು ಕೈಫರ್, ನಾನು ನಿನ್ನ ಚಿಕ್ಕವಾಗಿಂದ ನೋಡ್ತಾ ಇದೀನಿ, ನೀನ್ ಅವಳನ್ನ ಹರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀಯಾ, ಸುಮಾರು ಸತಿ ಹರ್ಟ್ ಕೂಡ ಮಾಡಿದ್ಯಾ ಅನ್ನೋ ತರ ಹೇಳಿದಾಗ ಕೈಫರ್ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ಹತ್ರ ಪ್ಲಾನ್ ಮಾಡಿದ್ದು, ಆದ್ರೆ ನನಗೆ ಅರಿದಂಗೆ ಜೆಜೆ ಮೇಲೆ ನನಗೆ ಲವ್ ಆಗಿದೆ ಅಂತ ಇವ್ನು ಹೇಳಿದ್ರು ಯೂರಿ ನಂಬೋ ತರ ಇಲ್ಲ. ಚಿಕ್ಕ ವಯಸ್ಸಿಂದ ನಾನು ನಿನ್ನ ನೋಡಿದೀನಿ ಕಣೋ, ನಿಮ್ಮ ಅಪ್ಪನೂ ಅಷ್ಟೇ ತುಂಬಾ ಇಷ್ಟಪಡೋರನ್ನ ಪಕ್ಕದಲ್ಲಿ ಇಟ್ಕೊಂಡು ತುಂಬಾನೇ ಹಿಂಸೆ ಕೊಡ್ತಾ ಇದ್ರು, ನೀನು ಹಂಗೆ ಜೆಜೆನ ಇಷ್ಟ ಅಂತ ಹೇಳ್ತಾ ಇದೀಯ, ಪಕ್ಕದಲ್ಲಿ ಇಟ್ಕೊಂಡು ನಿಮ್ಮ ಅಪ್ಪ ತರನೇ ಅವಳಿಗೆ ಹಿಂಸೆ ಕೊಡ್ತೀಯ ಅಂದಿದ ತಕ್ಷಣ ಇವ್ನಿಗೆ ಕೋಪ ಬಂದ್ಬಿಡ್ತು, ಅಯ್ಯಪ್ಪನ ಜೊತೆ ನನ್ನ ಏನಕ್ಕೋ ಕಂಪೇರ್ ಮಾಡ್ತಾ ಇದೀಯಾ, ಇಷ್ಟು ಧೈರ್ಯ ಇದ್ರೆ ಹಂಗ್ ಮಾತಾಡ್ತೀಯ ಅಂದಾಗ ಯೂರಿ ಹೇಳ್ತಾನೆ, ನೋಡ್ದಾ ಹೊಡಿತೀಯಾ ಹೊಡಿ, ನಿನ್ಗೆ ಚಿಕ್ಕ ವಯಸ್ಸಿಂದ ಬರೋದಿದು ಒಂದೇ ತಾನೆ, ನಿನ್ನ ಹತ್ರದಿಂದ ನೋಡಿದೀನಿ ಕೈಫರ್, ನನ್ನ ಹತ್ರ ಮಾತ್ರ ಅಲ್ಲ, ನಾಳೆ ದಿನ ಜೆಜೆ ನಿನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ರೆ ಕೂಡ ಅವಳ ಹತ್ರ ಕೂಡ ನೀನ್ ಈ ತರನೇ ನಡ್ಕೊಳ್ತೀಯ, ಆತರ ಜೆಜೆಗ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ, ಜೆಜೆನ ನಾನು ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಾನು ಅವಳನ್ನ ಇಷ್ಟ ಪಡ್ತಾ ಇರೋದು, ನಿನಗ್ ತುಂಬಾ ಚೆನ್ನಾಗ್ ಗೊತ್ತು ನಾನು ಯಾವ್ದೇ ಕಾರಣಕ್ಕೂ ಜೆಜೆಗೆ ಹರ್ಟ್ ಮಾಡಲ್ಲ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ, ನಿನಗಿಂತ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ಹತ್ರ ಹೇಳಿದಾಗ ಕೈಫರ್ಗೆ ಇದಕ್ ಮೇಲೆ ಏನು ಮಾತಾಡಕ್ಕಾಗಿಲ್ಲ, ಸೈಲೆಂಟ್ ಆಗ್ಬಿಟ್ಟ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕ್ರಿಸ್ಮಸ್ ದಿನ ಅವ್ರ ಮನೆಯಲ್ಲೇ ಅವ್ರ ತಮ್ಮಂದಿರ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಕೂಡ ಕೆರೆನ್ ಇರ್ತಾನಲ್ವಾ ನಮ್ ಕೈಫರ್ ಅವರ ಲಾಸ್ಟ್ ತಮ್ಮ, ಅವ್ನ್ ಕೇಳ್ತಾನೆ, ಏನ್ ಇವತ್ತು ಕ್ರಿಸ್ಮಸ್ ನಿನ್ ಗರ್ಲ್ ಫ್ರೆಂಡ್ ನ ಊಟಕ್ಕೆ ಕರ್ದಿಲ್ವಾ, ಕರಿಯೋತಾನೆ ಅಂದಾಗ ಕೈಫರ್ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿರ್ತಾನೆ. ನಾನ್ ಏನ್ ಹೇಳ್ತಾ ಇರೋದು, ಕರಿಯೋ ನಿನ್ ಗರ್ಲ್ ಫ್ರೆಂಡ್ ನ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನ್ ಸೈಲೆಂಟ್ ಆಗಿ ಇರ್ತಾನೆ. ಆ ಟೈಮಲ್ಲಿ ಪಕ್ಕದಲ್ಲಿ ಕೈಕ್ ಇರ್ತಾನಲ್ವಾ, ಅವ್ನ್ ಹೇಳ್ತಾನೆ, ಇನ್ಮೇಲೆ ಜೆಜೆನ ಕೈಫರ್ ಅವರ ಗರ್ಲ್ ಫ್ರೆಂಡ್ ಅಂತ ಕರಿಬೇಡ, ಯಾಕಂದ್ರೆ ಜೆಜೆಗೂ ಮತ್ತೆ ಇವ್ರಿಗಿಬ್ಬರಿಗೂ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ನಮ್ ಕೈಫರ್ಗೆ ಶಾಕ್ ಆಗೋಯ್ತು, ಇವ್ನ್ಗೆ ವಿಷಯ ಎಲ್ಲ ಗೊತ್ತಾ ಅಂತ. ಆಗ ಅವ್ನ್ ಹೇಳ್ತಾನೆ, ಹೌದು ಕೈಫರ್, ನೈಟ್ ಯೂರಿ ಮಾತಾಡಿದ್ರಲ್ಲಿ ಏನಿದೆ ತಪ್ಪು, ನಿನ್ಗೂ ಚೆನ್ನಾಗ್ ಗೊತ್ತು ಯೂರಿ ಜೆಜೆನ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ಅಂತ, ನೀನ್ ಸೈಲೆಂಟ್ ಆಗಿ ಯಾಕೆ ಇಂಟರ್ಫಿಯರ್ ಆಗ್ತೀಯಾ, ಜೆಜೆನ ಯೂರಿಗೆ ಬಿಟ್ಕೊಡ್ಬಿಡು ಅನ್ನೋ ತರ ಇವ್ನ್ ಅಸಾಲ್ಟ್ ಆಗಿ ಒಂದ್ ಮಾತನ್ನ ಹೇಳ್ಬಿಟ್ಟ. ಆ ಟೈಮಲ್ಲಿ ಕೈಫರ್ಗೆ ಕೂಡ ಒಂದ್ ಯೋಚನೆ ಬರುತ್ತೆ, ಹೌದು ನಮ್ ತಮ್ಮ ಆಗ್ಲಿ ಯೂರಿ ಆಗ್ಲಿ ಹೇಳ್ತಾ ಇರೋದು ನಿಜಾನೇ, ಚಿಕ್ಕ ವಯಸ್ಸಿಂದ ಈ ಮನೆಯಲ್ಲಿ ನಾನ್ ಏನ್ ನೋಡಿ ಬೆಳೆದ್ನೋ ಅದನ್ನೇ ಅಲ್ವಾ ಇವಾಗವರೆಗೂ ಎಲ್ಲರ ಹತ್ರ ನಾನ್ ನಡ್ಕೊಂಡಿದ್ದು, ಒಬ್ರಿಗೆ ಹರ್ಟ್ ಮಾಡೋದು ತುಂಬಾನೇ ಈಸಿ, ನಾನು ಜೆಜೆಗೆ ಎಷ್ಟೋ ಹರ್ಟ್ ಮಾಡಿದೀನಿ, ಅವಳನ್ನ ಆಟ ಆಡ್ಸಿದೀನಿ, ನನ್ನ ಹತ್ರ ಲವಲ್ ಬೀಳ್ಸ್ಕೊಳ್ಳೋದೆಲ್ಲ ಮಾಡಿದೆ, ಅದೆಲ್ಲ ತುಂಬಾ ಈಸಿ ಆಗಿತ್ತು, ಆದ್ರೆ ಇವಾಗ ನಿಜವಾಗ್ಲೂ ನನ್ಗೆ ಅವಳ ಮೇಲೆ ಲವ್ ಆಗಿದೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವ್ದೇ ಸ್ಟೆಪ್ ಎತ್ಕೊಳಕ್ ಆಗ್ತಾ ಇಲ್ವಲ್ಲ, ಆತರ ಪರಿಸ್ಥಿತಿಯಲ್ಲಿ ಇದ್ಬಿಟ್ಟಿದೀನಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾನೆ. ಈ ಜಾಗದಲ್ಲೇ ಇವರಿಗೆ ಅವನು ಬಿಟ್ಕೊಡ್ಬೇಕು ಅನ್ನೋ ತರ ಕೂಡ ಡಿಸಿಷನ್ ತಗೊಂಡ್ಬಿಟ್ಟ. ಸೊ ಪಾರ್ಟಿಲ್ ಕೂಡ ಸೈಲೆಂಟ್ ಆಗೇ ಇರ್ತಾನೆ. ಈಗ ಇಲ್ಲಿ ಪಾರ್ಟಿ ನಡೆಯೋ ಜಾಗನ ತೋರಿಸ್ತಾರೆ. ಅಂದ್ರೆ ಅಲ್ಲಿ ಕೈಫರ್ ಮತ್ತೆ ಎಲ್ಲ ಇಬ್ರು ಮಾತಾಡ್ತಾ ಇದ್ರಲ್ವಾ, ಅವಾಗ ಆಕ್ಚುಲಿ ಕೈಫರ್ ನನ್ನ
ಹತ್ರ ಮಾತಾಡ್ಬೇಕು. ಹ್ಯಾರಿಸ್ ನನ್ನ ಹತ್ರ ಒಂದು ವಿಷಯ ಹೇಳ್ತಾ ಇದ್ದ, ಈ ಜಾಗದಲ್ಲಿ ಪಾರ್ಟಿನ ಮತ್ತೆ ಅವ್ನ ಬರ್ಡೇ ಪಾರ್ಟಿನ ಮೀರಿ ಒಂದು ನಡೆಯತ್ತಂತೆ, ಆ ವಿಷಯದ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾ ಅಂದಾಗ ಕೈಫರ್ ಹಂಗೆ ಸೈಲೆಂಟ್ ಆಗಿರ್ತಾನೆ. ಇವಳು ಹೇಳ್ತಾಳೆ, ಏನಿಲ್ಲ ಜೆಜೆಗೂ ಮತ್ತೆ ಇವ್ರಿಗಿಬ್ಬರಿಗೂ ಎಂಗೇಜ್ಮೆಂಟ್ ಆಗತ್ತಂತೆ, ನಿನ್ಗಿದ್ರಲ್ಲಿ ಒಪ್ಪಿಗೆನಾ, ನಿನಗೆ ಜೆಜೆ ಅಂದ್ರೆ ಇಷ್ಟ ಇಲ್ವಾ ಅನ್ನೋ ತರ ಎಲ್ಲ ಕೇಳ್ತಾ ಇದ್ರೆ ಇವನ ಹತ್ರ ಸೈಲೆಂಟ್ ಆಗಿ ಬಿಕ್ಕರ್ಸ್ಕೊಂಡ್ ನೋಡ್ತಾನೆ ಇರ್ತಾನೆ. ಅಂದ್ರೆ ನೀನು ಜೆಜೆನ ಬಿಟ್ಕೊಟ್ಬಿಡ್ತೀಯ ಅನ್ನೋ ತರ ಇವಳು ಕೇಳ್ತಾ ಇದ್ದಾಗ ಇವ್ನ್ ಟಕ್ ಅಂತ ಅವ್ರ ಅಮ್ಮ ನೆನಪು ಬಂದು ವಾಲೆನೆ ಮುಟ್ಕೊಂಡ್ ನೋಡ್ಕೊಂತಾನೆ. ಇವ್ನ್ ಅನ್ಕೊಂತಾನೆ, ನಮ್ಮ ಅಪ್ಪ ತರ ನಾನು ಎಲ್ಲಾರನ್ನೂ ಹರ್ಟ್ ಮಾಡ್ತೀನಿ, ಹಿಂಸೆ ಕೊಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ನಲ್ಲಿದ್ರೆ ನಮ್ಮ ಅಮ್ಮ ತರ ಪ್ರೀತಿ ಮಾಡೋ ಕ್ಯಾರೆಕ್ಟರ್ ಕೂಡ ನನ್ನಲ್ಲಿ ಇರ್ಬೇಕಲ್ವಾ. ಹೌದು ಎಲ್ಲ ನಾನು ಯಾವ್ದೇ ಕಾರಣಕ್ಕೂ ಜೆಜೆನ ಬಿಟ್ಕೊಡೋದಿಲ್ಲ, ನನಗೆ ಈ ಮದ್ವೆನಲ್ಲಿ ಒಪ್ಪಿಗೆ ಇಲ್ಲ ಅನ್ನೋ ತರ ಹೇಳ್ಬಿಟ್ಟ. ಎಲ್ಲಾಗ ಏನ್ ಹೇಳ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಎಂಗೇಜ್ಮೆಂಟ್ ಆಗ್ಲಿ ಮದ್ವೆ ಆಗ್ಲಿ ನಡ್ಸೋದಕ್ಕೆ ನಾನ್ ಬಿಡೋದಿಲ್ಲ ಅನ್ನೋ ತರನೇ ಇವ್ನ್ ಮೈಂಡ್ ಅಲ್ಲಿ ಓಡ್ತಾ ಇದೆಯೇನೋ. ಅದಾದ್ಮೇಲೆ ಇವಳ ಹತ್ರ ಮಾತಾಡ್ಬೇಕು ಅಂತ ಲಿಫ್ಟ್ ಗೆ ಕರ್ಕೊಂಡ್ ಬಂದಿರೋದು. ಅಲ್ಲೂ ಅಷ್ಟೇ ಇವ್ನು ಹೇಳ್ತಾ ಇದ್ದಾನೆ, ನಿನ್ಗೆ ಯೂರಿ ಅಂದ್ರೆ ಇಷ್ಟನಾ, ಯೂರಿನ ಮದ್ವೆ ಮಾಡ್ಕೊಂತೀಯ ಅಂತ ಕೈನ ಗಟ್ಟಿಗೆ ಹಿಡ್ಕೊಂಡು ಕೇಳ್ತಾ ಇದ್ರೆ ಜಿಜೆಗೆ ಏನು ಹೇಳಕ್ಕೆ ಬರ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾಳೆ. ಕೈಫರ್ ಕೇಳ್ತಾನೆ, ಇಲ್ಲೋಡು ನೀನ್ ಇವಾಗ ನೀನ್ ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಕಿಸ್ ಮಾಡ್ಬಿಡ್ತೀನಿ ಅಂತ. ಅವಾಗಳೇನು ಆನ್ಸರ್ ಮಾಡ್ತಾ ಇಲ್ಲ, ಅವ್ನ್ ಚಕ್ಕಂತ ಕಿಸ್ ಮಾಡೇ ಬಿಟ್ಟ, ಇದಕ್ಕೂ ಮುಂಚೆ ಮಾಡಿದ್ನಲ್ಲ ಅದೇ ತರ ಮಾಡೇ ಬಿಟ್ಟ. ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಈಗ ದೂರ ಮಾಡ್ಬಿಟ್ಲು. ಕೈಫರ್ ಏನ್ ಮಾಡ್ತಾ ಇದೀಯ ನೀನು, ಇಲ್ಲಿ ಏನೇನೋ ನಡೀತದೆ, ನೀನ್ ಈ ಟೈಮಲ್ಲಿ ಲೂಸ್ ತರ ಮಾತಾಡ್ಬೇಡ ಅಂದಾಗ ಕೈಫರ್ ಹೇಳ್ತಾನೆ, ಇಲ್ಲೋಡು ಇಲ್ಲಿ ಏನ್ ನಡೀತದೆ ನನ್ಗದೆಲ್ಲ ಬೇಕಾಗಿಲ್ಲ, ನನ್ಗೆ ಈ ಟೈಮಲ್ಲಿ ಏನ್ ಮಾಡ್ಬೇಕು ಅನಿಸ್ತಾ ಇದೆಯೋ ನಾನು ಅದನ್ನೇ ಮಾಡ್ತಾ ಇರೋದು ಅಂತ ಮತ್ತೆ ಕಿಸ್ ಮಾಡಕ್ಕೆ ಅಂತ ಹೋಗ್ತಾನ. ಆ ಟೈಮಲ್ಲಿ ಲಿಫ್ಟ್ ಓಪನ್ ಆಗಿ ಜನಗಳೆಲ್ಲ ಲಿಫ್ಟ್ ಅಲ್ಲಿ ಹತ್ಬಿಟ್ರು. ಇಬ್ರು ಸ್ವಲ್ಪ ದೂರ ಆಗ್ಬಿಟ್ರು. ಅವ್ರ ಇಬ್ಬರ ಮಧ್ಯೆ ಒಬ್ಬ ನಿಂತಿದ್ದಾನೆ. ಇಲ್ಲಿ ಜೆಜೆ ಮೈಂಡ್ ವಾಯ್ಸ್ ಕೂಡ ಕೈಫರ್ ನನ್ನ ಮತ್ತೆ ನಿನ್ ಮಧ್ಯೆ ಸ್ವಲ್ಪನೇ ಗ್ಯಾಪ್ ಇರೋದು ಅಂತ ಫೀಲ್ ಮಾಡ್ತಾ ಇದ್ರೆ ಆ ಕಡೆ ಕೈಫರ್ ಕೂಡ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ನೀನೊಂದು ಎಲ್ಲ ಆಗ್ಬಾರ್ದು ಅಂತ ನಾನು ಯೋಚನೆ ಮಾಡಿದೆ, ಅಂದ್ರೆ ಅದಕ್ಕೋಸ್ಕರ ನೀನನ್ನ ಸೆಕ್ಷನ್ ಇ ಇಂದ ಹೊರಗಡೆ ಹಾಕ್ಬೇಕು ಅಂತ ಅನ್ಕೊಂಡೆ. ಮತ್ತೆ ಇವರಿಗೂ ನನಗೂ ಈ ತರ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ ಜೆಜೆ ಅಂತ ಅವನು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಇವಳು ಅವಳ ಕೈಯಲ್ಲಿರೋ ರಿಂಗ್ ನ ನೋಡ್ಕೊಂತಾಳ. ಅವಳಿಗೆ ಅವಳ ಫ್ಯಾಮಿಲಿ ಅದೆಲ್ಲ ನೆನಪು ಬಂದ್ಬಿಡ್ತು, ಏಂಜಲ್ ಎಲ್ಲ ನೆನಪು ಬಂದ್ಬಿಟ್ನಾ. ಅವಳಿಗೆ ಇದಕ್ ಮೇಲೆ ಕೈಫರ್ ಹತ್ರ ಮಾತಾಡಕ್ ಆಗಿಲ್ಲ, ಸೈಲೆಂಟ್ ಆಗಿ ಲಿಫ್ಟ್ ಬಿಟ್ಟು ಹೊರಗಡೆ ಬಂದ್ಬಿಟ್ಲು. ಕರೆಕ್ಟ್ ಆಗಿ ಅವಳು ಲಿಫ್ಟ್ ಬಿಟ್ಟು ಹೊರಗಡೆ ಬರೋ ಟೈಮಲ್ಲಿ ಯೂರಿ ಕೂಡ ಅಲ್ಲೇ ನಿಂತಿರ್ತಾನೆ. ಆದ್ರೆ ಯೂರಿ ಬಂದು ಲಿಫ್ಟ್ ಅಲ್ಲಿ ಇರೋ ಕೈಫರ್ ನ ನೋಡಿರೋದಿಲ್ಲ. ಲಿಫ್ಟ್ ಅಲ್ಲಿಂದ ಹೊರಟೋಯ್ತು. ಏನ್ ಮಾಡ್ತಾ ಇದ್ದೆ, ಇಷ್ಟೊತ್ತ ವಾಶ್ರೂಮ್ ಹೋಗ್ಬಿಟ್ಟು ಬರೋದಕ್ಕೆ, ಸ್ವಲ್ಪ ಹೊತ್ತಲ್ಲಿ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ, ಬಾ ಹೋಗೋಣ ಅಂತ ಹೇಳಿ ಅವಳನ್ನ ಹಂಗೆ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರೆಲ್ಲ ನಮ್ಮ ಜೆಜೆಗೋಸ್ಕರನೇ ವೇಟ್ ಮಾಡ್ತಾ ಇರೋದು. ಇವಳು ಅಲ್ಲಿ ಹೋಗಿದ ತಕ್ಷಣ ಅವ್ರ ಆಂಟಿ ಅವಳು ಅಳ್ತಾ ಇದ್ಲಲ್ವಾ, ಮುಖದಲ್ಲಿ ಸ್ವಲ್ಪ ಅಳ್ಳೋ ತರ ಎಲ್ಲ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಫೈರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಅಂತ. ಅಲ್ಲಿ ಟೇಬಲ್ ಹತ್ರ ಇರೋ ಯೂರಿ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಜೆಜೆನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ನೀನ್ ನೋಡೋದಕ್ಕೆ ತುಂಬಾ ಸ್ಮಾರ್ಟ್ ಹುಡುಗಿ ತರ ಇದೆಯಾ, ನಮ್ ಫ್ಯಾಮಿಲಿಗೆ ನೀನ್ ಕರೆಕ್ಟ್ ಆಗಿರ್ತೀಯಾ, ಸ್ವಲ್ಪ ದಿನದಲ್ಲೇ ಹಣ ಮಿಚ್ಚಿ ನಿನ್ನ ಹೆಸರಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋ ತರ ಎಲ್ಲ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವಳಿಗೆ ಅವಾಗೂ ನಿಂತ್ಕೊಳಕ್ ಆಗ್ತಲ್ಲ, ತುಂಬಾ ಕಷ್ಟವಾಗಿರುತ್ತೆ. ಇಲ್ಲ ಒಂದ್ 2 ನಿಮಿಷ ಇರು ಬಂದ್ಬಿಡ್ತೀನಿ ಯೂರಿ ಅಂತ ಹೇಳಿದ್ರೆ ಯೂರಿ ಹೇಳ್ತಾನೆ, ಮತ್ತೆ ಎಲ್ಲ ಹೋಗ್ತಾ ಇದೆಯಾ, ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಫೈರ್ ವರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಗ ಬಾ ಅಂದಾಗ ಸರಿ ಬರ್ತೀನಿ ಅಂತ ತುಂಬಾ ಫೀಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಟಕ್ಕಂತ ಮತ್ತೆ ಕೈಫರ್ ಸೈಡ್ ಗೆಳ್ಕೊಂಡು ಹೋಗ್ತಾನೆ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಕೈಫರ್ ಏನ್ ಮಾಡ್ತಾ ಇದೀಯ ನೀನು, ಯಾವಾಗೂ ನಾನಂದ್ರೆ ನಿನ್ಗೆ ಇಷ್ಟ ಅನ್ನೋ ಒಂದು ಅಸಂಪ್ಷನ್ ಅಲ್ಲೇ ನಾನು ಇಟ್ಟಿರ್ತೀಯ, ನನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಯ್ತು, ನನಗೂ ಇವರಿಗೂ ಎಂಗೇಜ್ಮೆಂಟ್ ಆಗೋಯ್ತು, ರಿಯಾಲಿಟಿನ ನೀನ್ ಅರ್ಥ ಮಾಡ್ಕೊನೋ ತರ ಅವಳು ಹೇಳುವಾಗ ಕೈಫರ್ ಹೇಳ್ತಾನೆ, ಏನು ನಾನೇನ ಅಸಂಪ್ಷನ್ ಅಲ್ಲಿ ಇಟ್ಟಿದ್ದೀನ, ನಿಜ ಏನು ಅಂತ ನಿನ್ ಕಣ್ ಮುಂದ್ಗಡೆನೆ ನಿಂತಿದೆ, ಅವಾಗೂ ಅಸಂಪ್ಷನ್ ಅಲ್ಲಿ ಇದೀನಿ ಅಂತ ಹೇಳ್ತಾ ಇದ್ಯಾ, ನಿನ್ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ, ಏನ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದ್ಯಾ, ಇನ್ನು ನಿನಗ್ ನನ್ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಜೆಜೆ ಹೇಳ್ತಾಳೆ, ಯಾಕೆ ಅರ್ಥ ಆಗ್ತಾ ಇಲ್ಲ ಕೈಫರ್, ಹಂಗಾದ್ರೆ ಎಲ್ಲ ಅಂತ ಕೇಳ್ತಾಳೆ. ಯಾಕಂದ್ರೆ ಇವಾಗವರೆಗೂ ಕೈಫರ್ಗೆ ಎಲ್ಲ ಮೇಲೆ ಒಂದು ಫೀಲಿಂಗ್ ಇದೆ ಅಂತಾನೆ ಇವಳು ಅರ್ಥ ಮಾಡ್ಕೊಂಡಿರೋದು. ಯಾಕಂದ್ರೆ ಇದಕ್ಕೂ ಮುಂಚೆ ಅಲ್ಲಿ ಹಾಲ್ ಅಲ್ಲಿ ಕೂಡ ಅವರಿಬ್ರು ಮಾತಾಡ್ಕೊಳ್ತಾ ಇದ್ರಲ್ವಾ, ಅದ್ರ ನೋಡಿ ಇವಳ ಇತ್ರ ಒಂದು ಅಸಂಪ್ಷನ್ ಗೆ ಬಂದಿರೋದು. ಕೈಫರ್ ಹೇಳ್ತಾನೆ, ಎಲ್ಲ ಒಂದು ಮ್ಯಾಟರೇ ಅಲ್ಲ, ಅವಳನ್ನ ನನ್ ಮೈಂಡ್ ಅಲ್ಲಿ ಕೂಡ ಇಟ್ಕೊಂಡಿಲ್ಲ, ನನ್ಗೆ ಯಾವಾಗ ಅವಳ ಮೇಲೆ ಲವ್ ಬಂದೇ ಇಲ್ಲ ಅಂತಾನೆ ನನ್ಗೆ ಆಮೇಲೆ ಅರ್ಥ ಆಗಿತ್ತು, ನನ್ಗೆ ಇಷ್ಟ ಆಗಿರೋದೆಲ್ಲ ನೀನ್ ಒಬ್ಳೆ ಅಂತ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಟ್ಟ, ನಾನ್ ನಿನ್ನ ಲವ್ ಮಾಡ್ತಾ ಇದೀನಿ ಅಂತ. ಹಂಗಾದ್ರೆ ಯೂರಿ ಅಂತ ಇವಳು ಕೇಳಿದಾಗ ಅವ್ನು ಹೇಳ್ತಾನೆ, ಯೂರಿನೆಲ್ಲ ನನ್ಗೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಅವಳಿಗೂ ಸಮಾಧಾನ ಮಾಡ್ತಾನೆ. ಆಗ ಕೈಫರೇ ಹೇಳ್ತಾನೆ, ನಾನು ನಿನ್ನ ಹತ್ರ ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಹೇಳ್ಬೇಕು ಅಂತ, ಐ ಆಮ್ ರಿಯಲಿ ಸಾರಿ ಜೆಜೆ, ಸಾರಿ ಅಂತ ಸುಮಾರು ಸತಿ ಹೇಳ್ಬಿಟ್ಟ. ಯಾಕಂದ್ರೆ ಇವಾಗವರೆಗೂ ಅವ್ನು ಯಾರ ಹತ್ರ ಸಾರಿ ಹೇಳಿರೋದನ್ನ ಜೆಜೆ ನೋಡೇ ಇಲ್ಲ. ನನ್ನ ಹತ್ರ ಸಾರಿ ಹೇಳ್ತಿದ್ದಾನೆ ಅಂತಂದ್ರೆ ನನ್ನ ಹತ್ರ ಪ್ರಾಮಾಣಿಕವಾಗಿ ತಾನೆ ಇದ್ದಾನೆ, ನನ್ನಂದ್ರೆ ನಿಜವಾಗ್ಲೂ ಅವ್ನಿಗೆ ಇಷ್ಟನೇ ತಾನೆ ಅಂತ ಅವಳ ಹಂಗೆ ಒಪ್ಕೊಂಡು ಕೈಫರ್ಗೆ ಕಿಸ್ ಮಾಡ್ಬಿಟ್ಲು. ಇಲ್ಲಿ ಆಲ್ಮೋಸ್ಟ್ ಅವರಿಬ್ರು ಒಂದಾಗ್ಬಿಟ್ರಂತಾನೆ ಹೇಳ್ಬೇಕು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನೈಟ್ 12 ಗಂಟೆ ಕೂಡ ಆಯ್ತು. ಅಲ್ಲಿ ಬ್ಲಾಸ್ಟ್ ಎಲ್ಲ ಕೂಡ ಸ್ಟಾರ್ಟ್ ಆಗೋಯ್ತು, ಅಂದ್ರೆ ಫೈರ್ ವರ್ಕ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಯೂರಿ ಇನ್ನೂನು ನಮ್ಮ ಜೆಜೆಗೋಸ್ಕರ ವೇಟ್ ಮಾಡ್ತಿದ್ದಾನೆ, ಯಾಕೆ ಇನ್ನು ಜೆಜೆ ಬಂದಿಲ್ಲ ಅಂತ. ಯೂರಿ ಮುಖದಲ್ಲಿ ಕೂಡ ಒಂದು ಬೇಜಾರ್ ಕಾಣಿಸ್ತಾನೆ ಇದೆ. ಇಲ್ಲಿ ಕೈಫರ್ ಬಂದ್ಬಿಟ್ಟು ಐ ಲವ್ ಯು ಜೆಜೆ ಅಂತ ಅವನಲ್ಲಿರೋ ಫೀಲಿಂಗ್ಸ್ ಎಲ್ಲ ಓಪನ್ ಆಗಿ ಹೇಳಕ್ಕೆ ಶುರು ಮಾಡ್ದ. ಇಬ್ಬರಿಗೂ ತುಂಬಾನೇ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಇಲ್ಲಿ ಪಾರ್ಟಿ ನಡೀತಾ ಇರೋ ಜಾಗದಲ್ಲಿ ಬನ್ನಿ ಫೋಟೋಸ್ ತಗೊಳ್ಳೋಣ ಅಂತ ಏಂಜಲ್ ಎಲ್ಲಾರನ್ನೂ ಕರೆದು ಫೋಟೋಸ್ ನ ತಗೊಳ್ತಾ ಇದ್ದಾನೆ. ಬಟ್ ಯೂರಿ ಮುಖ ಇನ್ನು ಡಲ್ ಆಗೇ ಇದೆ, ಅಲ್ಲಿ ಜೆಜೆ ಬಂದಿಲ್ಲ. ಇವನ್ ಈ ತರ ಡಲ್ ಆಗಿ ನಿಂತಿರೋದನ್ನ ನೋಡಿದ್ರೆ ಯೂರಿ ಅವ್ರ ಅಮ್ಮಗ್ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು, ಈ ಮದ್ವೆ ಕೂಡ ಆಗೋ ತರ ಇಲ್ಲ ಅಂತ. ಇದೇ ತರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡೆ ಈ ಸೀರೀಸ್ ನ ಕೂಡ ಮುಗಿಸ್ಬಿಟ್ರು. ಅಂದ್ರೆ ಅಂಗ್ ಮಿಥ್ಯಾ NG ಸೆಕ್ಷನ್ E ಅನ್ನೋ ಸೀರೀಸ್ ಫಸ್ಟ್ ಸೀಸನ್ ಇಲ್ಲಿಗೆ ಮುಗಿತಾ ಇದೆ. ಇನ್ನು ಸೆಕೆಂಡ್ ಸೀಸನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಸೀಸನ್ ಮುಗಿಸ್ಬೇಕಾದ್ರೆ ಸುಮಾರು ವಿಷಯಗಳಿಗೆ ನಮ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ನನಗ್ ಗೊತ್ತಿರೋಂಗೆ ಫಸ್ಟ್
ವಿಷಯ, ಕೈಫರ್ ಮತ್ತೆ ಎಲ್ಲಾ ಇಬ್ರು ಲವರ್ಸ್ ಆಗಿದ್ರು ಸೆಕ್ಷನ್ ಇ ಅಲ್ಲಿ ಇರ್ಬೇಕಾದ್ರೆ. ಅವರಿಬ್ರು ಹೆಂಗ್ ದೂರ ಆದ್ರೂ ಓಕೆ. ಹ್ಯಾರಿಸ್ಗೂ ಮತ್ತೆ ಎಲ್ಲಾ ಹೆಂಗ್ ಲವ್ ಆಯ್ತು ಅದ್ರ ಬಗ್ಗೆನೂ ಹೇಳಿಲ್ಲ. ಮತ್ತೆ ಮುಖ್ಯವಾಗಿ ಇದಕ್ಕೂ ಮುಂಚೆನೆ ಕೈಫರ್ ಕೂಡ ಹೇಳ್ತಾ ಇದ್ದ, ನಾನು ಫ್ರೇಯಾನ ಕೂಡ ಲವ್ ಮಾಡ್ತಿದ್ದೆ, ಫ್ರೇಯಾ ಇದಕ್ಕೂ ಮುಂಚೆ ಆತರ ಇರ್ಲಿಲ್ಲ ಅಂತ. ಕೈಫರ್ಗೂ ಮತ್ತೆ ಫ್ರೇಯಾಗ್ ಹೆಂಗ್ ಲವ್ ಆಯ್ತು, ಅವರಿಬ್ರು ಏನಕ್ ಬ್ರೇಕಪ್ ಮಾಡ್ಕೊಂಡ್ರು. ಸ್ಕೂಲ್ ವಿಷಯ ಬಿಟ್ಟು ನಮ್ ಜೆಜೆ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಬರೋದಾದ್ರೆ ಪರ್ಸಿ ಬಗ್ಗೆ ಹೇಳ್ಬೇಕು. ಪರ್ಸಿ ಅವರ ಸರ್ನೇಮ್ ಆಗಿರ್ಬೋದು, ನಮ್ಮ ಜೆಜೆ ಅವರ ಸರ್ನೇಮ್ ಆಗಿರ್ಬೋದು ಒಂದೇ ತರ ಇದೆ. ಪರ್ಸಿ ಬಗ್ಗೆನೂ ಕ್ಲಿಯರ್ ಆಗಿ ಹೇಳಿಲ್ಲ. ಇನ್ ಕೇಸ್ ಅವನೇನಾದ್ರೂ ನಮ್ಮ ಜೆಜೆ ಫ್ಯಾಮಿಲಿಗೆ ರಿಲೇಟೆಡ್ ಅದು ಹೇಳಿಲ್ಲ. ಜೆಜೆಗೆ ಅಣ್ಣನಾಗೆ ಇರ್ಬೋದಾ ಅಥವಾ ಬೇರೆ ಯಾರಾದ್ರೂ ಅಂತ ಕ್ಲಾರಿಟಿನೇ ಕೊಟ್ಟಿಲ್ಲ. ಅದಕ್ಕೆಲ್ಲ ನಾವ್ ಸೆಕೆಂಡ್ ಸೀಸನ್ ವರ್ಗು ವೇಟ್ ಮಾಡ್ಬೇಕು. ಮತ್ತೆ ನಮ್ ಜೆಜೆ ಅವರ ಅಪ್ಪ ಇಬ್ರು ಏನಕ್ಕೆ ದೂರ ಆದ್ರು ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ. ಅಂದ್ರೆ ಏನೋ ಒಂದು ಅಗ್ರಿಮೆಂಟ್ ಎಲ್ಲ ಮಾತಾಡ್ಕೊಳ್ತಾ ಇದ್ರಲ್ಲ ಏಂಜಲ್ ಹತ್ರ, ನಮ್ ಜೆಜೆ ಅವರ ಅಪ್ಪ ಅಗ್ರಿಮೆಂಟ್ ಹಾಕಿದಾರೆ ಅಂತ, ಅದ್ರ ಬಗ್ಗೆನೂ ಕ್ಲಿಯರ್ ಆಗಿ ಹೇಳಿಲ್ಲ. ಮತ್ತೆ ಸ್ಕೂಲ್ ವಿಷಯಕ್ಕೆ ಬಂದ್ರೆ ನನಗ್ ಗೊತ್ತಿರೋಂಗೆ ಈ ಮಾಯೋ ಮತ್ತೆ ಕಿಟೋ ಅಂತ ಇದ್ರಲ್ವಾ, ಇಬ್ರು ಬಾಯ್ಸ್ ಲವ್ ಮಾಡ್ತಾ ಇದ್ರಲ್ವಾ, ಅವ್ರ ವಿಷಯ ಕ್ಲಾಸ್ ಅವ್ರಿಗೆಲ್ಲ ಗೊತ್ತಾಯ್ತಾ ಅಥವಾ ಅವ್ರದ್ದು ಏನಾಯ್ತು ಅನ್ನೋದು ಕೂಡ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ನಿಮ್ಗೆಲ್ಲ ಏನಾದ್ರೂ ಅಸಂಪ್ಷನ್ಸ್ ಇದ್ರೆ ಹೇಳ್ರಿ. ಯಾಕಂದ್ರೆ ಇನ್ನೆಲ್ಲದಕ್ಕೂ ಈ ನಾನ್ ಕೇಳಿರೋ ಈ ಕ್ವೆಶನ್ಸ್ ಗೆಲ್ಲಾನು ಆನ್ಸರ್ ಬೇಕಂದ್ರೆ ನಾವು ಸೀಸನ್ 2 ವರ್ಗು ವೇಟ್ ಮಾಡ್ಲೇಬೇಕು. ಬಟ್ ಸೀಸನ್ 1 ಅಂತೂ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ನೀವು ತುಂಬಾ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನಾನು ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.